ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸೊ ನಾವು ಹಿಂದಿನ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ಫಿಸಿಕ್ಸ್ ಅಂದರೆ ಮಾಡಲ್ ಕ್ವಶನ್ ಪೇಪರ್, ಸೈನ್ಸಲ್ಲಿ ಮಾಡಲ್ ಕ್ವಶನ್ ಪೇಪರ್ 4ನ ಬಿಡಿಸ್ತಾ ಹೋಗಿದ್ವಿ. ಅದರಲ್ಲೂ ನಾವೇನು ಮಾಡಿದ್ವಿ, ಫಿಸಿಕ್ಸ್ ಪಾರ್ಟನ್ನು ಬಿಡಿಸ್ತಾ ಹೋಗಿದ್ವಿ, ಹೌದಲ್ವಾ? ಸೊ ಇವತ್ತೇನು ಮಾಡೋಣ, ಅದರ ಮುಂದುವರೆದ ಭಾಗ ಕೆಮಿಸ್ಟ್ರಿ ಪಾರ್ಟ್ ಬಿ ಇಲ್ಲಿ ಬರ್ತಕ್ಕಂಥ ಕೆಮಿಸ್ಟ್ರಿ ಪಾರ್ಟನ್ನು ಏನು ಮಾಡೋಣ, ಸೊ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಇನ್ನು ಯಾರು ಕೂಡ ನಮ್ಮ ಒಂದು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸ್ ಅಂತ ತಡಲ್ ಮಾಡೋದು ಬೇಡ, ಬೇಗನೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇದರಲ್ಲಿ ನಮಗೆ 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟಿದ್ದಾರೆ, 1 ಮಾರ್ಕ್ಸಿನವು. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಿಮ್ಗೆ ಗೊತ್ತಿದೆ, ಒಂದು ಕ್ವಶನ್ ಕೊಟ್ಟಿರ್ತಾರೆ, ಅದಕ್ಕೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ನಾವು ಅದರಲ್ಲಿ ಒಂದು ಸರಿಯಾದಂಥ ಆನ್ಸರ್ನ ಸೊ ನಾವು ಟಿಕ್ ಮಾಡಬೇಕು ಅಥವಾ ಬರಿಬೇಕಾಗಿರುತ್ತೆ. ಇಲ್ಲಿ ಬರಿಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಏನಂದಾಗ ನೋಡಿ, ಆಪ್ಷನ್ಸ್ ಹಾಕಿ ನೀವು ಆನ್ಸರ್ನ ಮುಂದೆ ಬರಿಬೇಕಾಗತ್ತೆ. ಸೊ ವಿತೌಟ್ ಆಪ್ಷನ್ನು ಅದು ನಿಮಗೆ ಕನ್ಸಿಡರ್ ಮಾಡಲ್ಲ ಅವರು. ನೀವು ಬರದೇ ಇದ್ದರೆ, ಆಪ್ಷನ್ ಏನಾದರೂ ಬರದೇ ಇದ್ದರೆ ಇದನ್ನ ಸೊ ಏನಾಗುತ್ತೆ, ನಿಮಗೆ ಮಾರ್ಕ್ಸು ಕೊಡಲ್ಲ. ಸೊ ಹಾಗಾಗಿ ಆಪ್ಷನ್ ಬರೆದ್ಬಿಟ್ಟು ನೀವು ಆನ್ಸರ್ನ ಬರಬೇಕಾಗತ್ತೆ. ಓಕೆ, ಫಸ್ಟ್ ಕ್ವಶನ್ ನೋಡಿ ಇಲ್ಲಿ. ಆ್ಯಸ್ ದ ಪಿ ಎಚ್ ವ್ಯಾಲ್ಯೂ ಆಫ್ ಎ ನ್ಯೂಟ್ರಲ್ ಸೊಲ್ಯೂಷನ್ ಇನ್ಕ್ರೀಸಸ್. ಪಿ ಎಚ್ ವ್ಯಾಲ್ಯೂ ಆಫ್ ಎ ನ್ಯೂಟ್ರಲ್ ಸೊಲ್ಯೂಷನ್ ನಿಮಗೆ ಗೊತ್ತಿರ್ಬೋದು. ಸೊ ಒಂದು ಅಸಿಡಿಕ್ ಅಂತ ಇರುತ್ತೆ, ಇನ್ನೊಂದು ನ್ಯೂಟ್ರಲ್ ಸೊಲ್ಯೂಷನ್, ಇನ್ನೊಂದು ಬೇಸಿಕ್. ನಮಗೆ ಗೊತ್ತಿರ್ಬೋದು, ಪಿ ಎಚ್ 7 ಇತ್ತು ಅಂದಾಗ ಅದು ನ್ಯೂಟ್ರಲ್ಲು, ಪಿ ಎಚ್ 7ಕ್ಕಿಂತ ಕಡಿಮೆ ಇತ್ತು ಅಂದಾಗ ಅದು ಏನಾಗುತ್ತೆ, ಆ್ಯಸಿಡ್ ಆಗುತ್ತೆ. ಪಿ ಎಚ್ 7ಕ್ಕಿಂತ ಜಾಸ್ತಿ ಇರ್ತದೆ ಏನಾಗುತ್ತೆ, ಬೇಸ್ ಆಗುತ್ತೆ. ನಮಗೆ ಇಲ್ಲಿ ಏನಾಗುತ್ತೆ, ಸೊ 0 to ಏನಾಗುತ್ತೆ 14ವರೆಗೂ ನಮಗೆ ಪಿ ಎಚ್ ಸ್ಕೇಲ್ ಇರುತ್ತೆ. ಅದ್ರ ಮಧ್ಯೆ 7 ನಮಗೆ ನ್ಯೂಟ್ರಲ್ ಸ್ಟೇಟ್ ಇರುತ್ತೆ. ಹಾಗಾಗಿ ಆ್ಯಸ್ ದ ಪಿ ಎಚ್ ವ್ಯಾಲ್ಯೂ ಆಫ್ ಎ ನ್ಯೂಟ್ರಲ್ ಸೊಲ್ಯೂಷನ್ ಇನ್ಕ್ರೀಸಸ್, ಅಂದರೆ ಇನ್ಕ್ರೀಸ್ ಅಂದಾಗ ಜಾಸ್ತಿ ಮಾಡ್ತಿದ್ವಿ, ಕಡಿಮೆ ಮಾಡ್ತಿಲ್ಲ. ಇನ್ಕ್ರೀಸ್ ಮಾಡಿದಾಗ ಸೊಲ್ಯೂಷನ್ ಇನ್ಕ್ರೀಸಸ್ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಒಂದು, ಬೇಸಿಕ್ ಪ್ರಾಪರ್ಟಿ ಡಿಕ್ರೀಸಸ್ ಆ್ಯಂಡ್ ನಂಬರ್ ಆಫ್ OH ಮೈನಸ್ ಅಯಾನ್ಸ್ ಇನ್ಕ್ರೀಸಸ್. ಹೌದಾ? ಅಲ್ಲ. ನೋಡಿ, ಬೇಸಿಕ್ ಪ್ರಾಪರ್ಟಿ ಡಿಕ್ರೀಸ್ ಆಗಲ್ಲ. ಯಾಕಂದರೆ ಸೊ ನಮಗೆ P7ಕ್ಕಿಂತ ಜಾಸ್ತಿ ಆಗ್ತಿದೆ ಪಿ ಎಚ್ ಅಂದಾಗ ಏನಾಗುತ್ತೆ ನಮಗೆ, ಸೊ ಬೇಸಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ. ಹಾಗಾದರೆ ಇದು ಅಲ್ವೇ ಅಲ್ಲ. ನೆಕ್ಸ್ಟು ಅಸಿಡಿಕ್ ಪ್ರಾಪರ್ಟಿ ಇನ್ಕ್ರೀಸಸ್, ಇದು ಅಂತೂ ಅಲ್ವೇ ಇಲ್ಲ. ಬೇಸಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗಬೇಕು ನಮಗೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಬೇಸಿಕ್ ಪ್ರಾಪರ್ಟಿ ಇನ್ಕ್ರೀಸಸ್, ದ ನಂಬರ್ ಆಫ್ OH ಮೈನಸ್ ಅಯಾನ್ಸ್ ಆಲ್ಸೋ ಇನ್ಕ್ರೀಸಸ್. ನೋಡಿ, ಸೊ ಬೇಸ್ ಅಂದ್ರೆ ಏನಾಗುತ್ತೆ ನಮಗೆ, OH ಮೈನಸ್ ಅಯಾನ್ಸ್ ಇರಲೇಬೇಕು. ಆ್ಯಸಿಡ್ ಅಂದರೆ ಏನಾಗುತ್ತೆ ನಮಗೆ, H+ ಅಯಾನ್ಸ್ ಇರಲೇಬೇಕು. ಅಕಾರ್ಡಿಂಗ್ ಟು ನಮಗೆ ಅರೇನಿಯಸ್ ಅಂತ ಥಿಯರಿ ಇದೆ, ಆ ಥಿಯರಿ ಪ್ರಕಾರ OH ಮೈನಸ್ ಅಯಾನ್ಸ್ ಇತ್ತಂದಾಗ ಅದು ಬೇಸ್ ಆಗುತ್ತೆ, H+ ಅಯಾನ್ಸ್ ಇತ್ತಂದಾಗ ಅದು ಆ್ಯಸಿಡ್ ಆಗುತ್ತೆ. ಸೊ ನೋಡಿ, ಇಲ್ಲಿ ನಮಗೆ ಪಿ ಎಚ್ 7ಕ್ಕಿಂತ ಜಾಸ್ತಿ ಆಯಿತು ಅಂದಾಗ ಏನಾಗುತ್ತೆ, ನಮಗೆ ನ್ಯೂಟ್ರಲ್ ಸೊಲ್ಯೂಷನ್ ಇದ್ದದ್ದು ಬೇಸಿಕ್ ಸೊಲ್ಯೂಷನ್ ಆಗಿ ಕನ್ವರ್ಟ್ ಆಗುತ್ತೆ. ಬೇಸಿಕ್ ಸೊಲ್ಯೂಷನ್ ಆಯ್ತಪ್ಪ ಅಂದಾಗ ಅದು ಏನಾಗುತ್ತೆ, OH ಮೈನಸ್ ಅಯಾನ್ಸ್ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಅಸಿಡಿಕ್ ಪ್ರಾಪರ್ಟಿ ಅಂತ ಕೊಟ್ಟಿದ್ದಾರೆ, ಸೊ ಹಾಗಾಗಿ ತಪ್ಪಾಗುತ್ತೆ. ಓಕೆ, ಈ ಕ್ವಶನ್ಗೆ ಆನ್ಸರ್ ಗೊತ್ತಾಯ್ತು ಅಂದ್ಕೊತೀನಿ. ನೆಕ್ಸ್ಟ್ ಕ್ವಶನ್ಗೆ ನಾವು ಮೂವ್ ಆಗೋಣ. ದ ಎಕ್ಸ್ ಇನ್ ದ ಫಾಲೋವಿಂಗ್ ರಿಯಾಕ್ಷನ್ ರೆಪ್ರೆಸೆಂಟ್ಸ್, ಅಂದರೆ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ಇದರಲ್ಲಿ ಎಕ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. CH3 CH2 OH. ಇದೇನಿದು CH3 CH2 OH ಅಂದಾಗ ಎಥೆನಾಲ್ ಅಂತ ಕರಿತೀವಿ. ಏನಿದು? ಎಥೆನಾಲ್. ಸೊ ಯಾಕೆ, 2 ಕಾರ್ಬನ್ ಇದ್ದಾವೆ. 2 ಕಾರ್ಬನ್ ಇತ್ತು ಅಂದಾಗ ನಿಮಗೆ ಗೊತ್ತಿರ್ಬೋದು, 1 ಕಾರ್ಬನ್ ಇದ್ದರೆ ಮಿತ್ ಅಂತ ಕರಿತೀವಿ, 2 ಕಾರ್ಬನ್ ಇದ್ದರೆ ಇತ್ತು, ನೆಕ್ಸ್ಟ್ 3 ಇದ್ದರೆ ಪ್ರೊಪ್ಪು, ಬ್ಯೂಟು 4 ಇದೆ, ಸೊ ನೆಕ್ಸ್ಟು ಪೆಂಟು 5 ಇದೆ. ಹೀಗೆ ನಾವೇನು ಮಾಡ್ತೀವಿ, ಸೊ ಅಪ್ ಟು 10ವರೆಗೂ ಹೇಳ್ತಾ ಹೋಗಿ ಡೆಕ್ ಅಂತ, ಹೌದಲ್ವಾ? ಇಲ್ಲಿ ಎಷ್ಟು 2 ಕಾರ್ಬನ್ ಇದ್ದಾವೆ, ಹಾಗಾಗಿ ಇದು ಇತ್ತು. ಇಲ್ಲಿ ಏನಿದೆ, OH ಗ್ರೂಪ್ ಇದೆ, ಅಂದರೆ ಹೈಡ್ರಾಕ್ಸಿ ಗ್ರೂಪ್ ಅಂತ ಕರಿತಿದ್ದು, ಆಲ್ಕೋಹಾಲಿಕ್ ಗ್ರೂಪ್ ಅಂತ ಏನು ಮಾಡಬೇಕು ನೀವು, ಸೊ ಲಾಸ್ಟಿಗೆ ಇದೇನು ಮಿತ್ತಿದೆಲ್ಲ OH ಇದ್ದರೆ OLs ಮೆಥನಾಲ್ ಸೇರಿಸ್ಬೇಕು. ಇತ್ತಿದ್ರೆ ನೆಕ್ಸ್ಟ್ ಏನು ಮಾಡಬೇಕು, ಎಥೆನಾಲ್, ಅದಲ್ವಾ? ಪ್ರೊಪ್ ಇದ್ದರೆ ಪ್ರೊಪೆನಾಲ್, ಬ್ಯೂಟ್ ಇದ್ದರೆ ಬ್ಯೂಟೆನಾಲ್. ಹೀಗೆ ನಾವು OH ಗ್ರೂಪ್ ಇತ್ತಪ್ಪ, ಆಲ್ಕೋಹಾಲಿಕ್ ಗ್ರೂಪ್ ಇತ್ತಂದಾಗ ಸಫಿಕ್ಸ್ ಲಾಸ್ಟಿಗೆ ಏನು ಸೇರಿಸ್ಬೇಕಾಗತ್ತೆ, ಸೊ OLನ ಸೇರಿಸ್ಬೇಕಾಗತ್ತೆ. ಇದು ಎಥೆನಾಲ್. ಸೊ ಇದೇನು ಆಲ್ಕಲಿನ್, ಇಲ್ಲಿ ಎಕ್ಸ್ ಕೊಟ್ಟಿದ್ದಾರಲ್ವ, ಇದೇ ಎಕ್ಸ್ ಅಂತ ನಾವು ಕಂಡುಹಿಡಬೇಕು. ಪ್ಲಸ್ ಹೀಟ್ ಮಾಡಿದಾಗ ಏನಾಗುತ್ತೆ ಅದು ನೋಡಿ, COH ಗ್ರೂಪ್ ಅಂದಾಗ ಏನಿದು, ಆ್ಯಸಿಡ್ ಅಂತ. ಎಂಥ ಆ್ಯಸಿಡು? ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಇದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಹೌದಲ್ವಾ? ಸೊ ನಮಗೇನಾಯಿತು, OH ಗ್ರೂಪ್ ಅಂದರೆ ಆಲ್ಕೋಹಾಲ್ ಗ್ರೂಪ್ ಇದ್ದಿದ್ದು ಏನಾಯ್ತು, ನಮಗೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ಆಗಿ ಕನ್ವರ್ಟ್ ಆಯ್ತಲ್ವಾ? ಸೊ ಅದೇನಾಯ್ತು, ಇಲ್ಲಿ ಆಕ್ಸಿಡೇಷನ್ ಆಯಿತು. ಏನಾಯಿತು? ಆಕ್ಸಿಡೇಷನ್ ಆಯಿತು. ಸೊ ಈ ಆಕ್ಸಿಡೇಷನ್ ಆದಾಗ ಏನು ಯೂಸ್ ಮಾಡ್ತೀವಿ ಇಲ್ಲಿ, ಆಕ್ಸಿಡೈಸಿಂಗ್
ಏಜೆಂಟ್ನ ಯೂಸ್ ಮಾಡ್ತೀವಿ, ಹೌದಲ್ವಾ? ಆಕ್ಸಿಡೇಷನ್ ಆಗಬೇಕಂದಾಗ ಆಕ್ಸಿಡೈಸಿಂಗ್ ಏಜೆಂಟ್ನ ಯೂಸ್ ಮಾಡ್ತೀವಿ. ಹಾಗಾದರೆ ಇಲ್ಲಿ ಎಕ್ಸ್ ಅಂದರೆ ಏನೀಗ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು ಅಂತ ನಾವು ಬರೀಬೇಕು. ನೋಡಿ, ಓ ಎಚ್ ಇಂದ ಸಿ ಒ ಎಚ್ ನೆನ್ಪಿಟ್ಕೊಂಬಿಡಿದು. ಓ ಎಚ್ ಇಂದ ಏನಾಯ್ತು ಈಗ, ನೆಕ್ಸ್ಟು ಸಿ ಒ ಒ ಹೆಚ್ ಅಂದರೆ ಏನಾಯಿತು, ನಂಬರ್ ಆಫ್ ಆಕ್ಸಿಜನ್ ಐಟಮ್ಸ್ ಏನಾಯಿತು, ಜಾಸ್ತಿ ಆಯ್ತಲ್ವಾ? ಸೊ ಹಾಗಾಗಿ ಇದೇನು ಆಕ್ಸಿಡೇಷನ್ ಅಂದಾಗ ಅಡಿಷನ್ ಆಫ್ ಆಕ್ಸಿಜನ್ ಈಸ್ ಕಾಲ್ಡ್ ಎಸ್ ಆಕ್ಸಿಡೇಷನ್, ರಿಮೂವಲ್ ಆಫ್ ಹೈಡ್ರೋಜನ್ ಈಸ್ ಕಾಲ್ಡ್ ಎಸ್ ರಿಡಕ್ಷನ್, ಆಕ್ಸಿಡೇಷನ್ ಅಂತ ಕರೀತಾರೆ, ಅದು ಕೂಡ ಆಕ್ಸಿಡೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಅಡಿಷನ್ ಆಫ್ ಹೈಡ್ರೋಜನ್ ಈಸ್ ಕಾಲ್ಡ್ ಎಸ್ ರಿಡಕ್ಷನ್, ಸೊ ಹೌದಲ್ವಾ? ರಿಮೂವಲ್ ಆಫ್ ಆಕ್ಸಿಜನ್ ಈಸ್ ಕಾಲ್ಡ್ ಎಸ್ ರಿಡಕ್ಷನ್. ಈ ರೀತಿಯಾಗಿ ನಮಗೆ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ನ ಓದ್ತಾ ಹೋಗಿದ್ದೀವಿ ಆಲ್ರೆಡಿ. ಸೊ ನೋಡಿ, ಇಲ್ಲೇನಾಗುತ್ತೆ, ನಮಗೆ ಆಕ್ಸಿಡೇಷನ್ ಆಗ್ತಿದೆ, ಆಕ್ಸಿಡೇಷನ್ ಏನಾಗ್ತಿದೆ, ಆಕ್ಸಿಡೇಷನ್ ಆಗ್ತಿದೆ. ಈ ಆಕ್ಸಿಡೇಷನ್ ಆಗಬೇಕಂದಾಗ ಏನು ಬೇಕು, ಆಕ್ಸಿಡೈಸಿಂಗ್ ಏಜೆಂಟ್ ಬೇಕು. ಸೊ ಹಾಗಾದರೆ ಆಕ್ಸಿಡೈಸಿಂಗ್ ಏಜೆಂಟ್ ಈ 4 ಆಪ್ಷನ್ ನೋಡಿ, K2Cr2O7 ಇದೆ, KMnO4 ಇದೆ, NaOH ಇದೆ, ನೆಕ್ಸ್ಟು KOH ಇದೆ. ಸೊ ಇವೆರಡು ಬೇಸ್. ಸೊ ಇವು ನಮಗೆ ಆಕ್ಸಿಡೈಸಿಂಗ್ ಏಜೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ K2Cr2O7 ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ ಕರಿತೀವಿ, ಇದು ಆಗ್ಬೋದು. KMnO4 ಇದು ಕೂಡ ಪೊಟ್ಯಾಷಿಯಂ ಪರ್ಮಾಂಗನೇಟ್, ಇದು ಆಗ್ಬೋದು. ಬಟ್ ಇವೆರಡಲ್ಲಿ ಯಾವುದನ್ನು ನಾವು ತಗೋಬೇಕು ಅಂದಾಗ ಇಲ್ಲಿ ಡೈರೆಕ್ಟಾಗಿ ನಿಮಗೆ ಸೊ ಏನಾಗ್ತದೆ, ಓ ಎಚ್ ಟು ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಇದು ಮಧ್ಯೆ ನಮಗೆ ಓ ಎಚ್ ಆದಮೇಲೆ ನೆಕ್ಸ್ಟು ಸಿ ಹೆಚ್ ಒ ಬರುತ್ತೆ, ಆಲ್ಡೈಡ್ ಬರುತ್ತೆ, ಅದಾದಮೇಲೆ ಸಿ ಒ ಎಚ್ ಬರುತ್ತೆ. ಬಟ್ಟು ನಮಗೆ ಡೈರೆಕ್ಟ್ ಏನಾಗಿದೆ, ಇಲ್ಲಿಂದ ಇಲ್ಲಿಗಾಗಿದೆ ಅಂದಾಗ ನಮಗೆ ವೀಕ್ ಆಕ್ಸಿಡೈಸಿಂಗ್ ಏಜೆಂಟ್ನ ಯೂಸ್ ಮಾಡೋಕ್ಕಾಗಲ್ಲ. ಏನು ಮಾಡಬೇಕು, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ನ ಯೂಸ್ ಮಾಡಬೇಕು. ಹಾಗಾದರೆ ಈ K2Cr2O7 KMnO4 ಇವೆರಡು ಕೂಡ ಸ್ಟ್ರಾಂಗೇ. ಬಟ್ ಇವೆರಡಲ್ಲಿ ಯಾವ್ದು ಸ್ಟ್ರಾಂಗ್ ಅಂದಾಗ ನಮಗೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಏನಿದೆ, ಇಟ್ ಈಸ್ ವೆರಿ ವೆರಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟು. ಹಾಗಾಗಿ ಎಕ್ಸ್ ಏನಾಗುತ್ತೆ ನಮಗೆ KMnO4 ಆಗಿರುತ್ತೆ. ಓಕೆ, ಈ ಕ್ವಶನ್ ಅರ್ಥ ಆಯಿತು ಅಂದ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, ಟು ಮೇಕ್ ಅ ಪ್ಯೂರ್ ಐರನ್ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್ ದ ಸಬ್ಸ್ಟೆನ್ಸ್ ದಟ್ ಈಸ್ ಟು ಬಿ ಆ್ಯಡೆಡ್ ಟು ಇಟ್ ಈಸ್, ಅಂದರೆ ಪ್ಯೂರ್ ಐರನ್ನ ನಾವು ಹಾರ್ಡ್ ಮತ್ತು ಸ್ಟ್ರಾಂಗ್, ದಟ್ ಮೀನ್ಸ್ ಸ್ಟೀಲ್ ಆಗಿ ನಾವು ಫಾರ್ಮೇಷನ್ ಮಾಡಬೇಕು ಅಂದಾಗ ಸೊ ಅದಕ್ಕೆ ಏನನ್ನು ಆ್ಯಡ್ ಮಾಡಬೇಕು ಅಂತ ಕೇಳಿದ್ರೆ, ಒಂದು ಕಾರ್ಬನ್ ಇದೆ, ಒಂದು ಜಿಂಕ್ ಇದೆ, ನಿಕ್ಕಲ್ ಇದೆ, ಟಿನ್ ಇದೆ. ಸೊ ಬಟ್ಟು ನೋಡಿ, ಈ ಪ್ಯೂರ್ ಐರನ್ನ ಸೊ ಹಾರ್ಡಾಗಿ ಮತ್ತು ಸ್ಟ್ರಾಂಗಾಗಿ ಮಾಡಬೇಕು, ನಾವು ಕಾರ್ಬನ್ನ ಆ್ಯಡ್ ಮಾಡಬೇಕಾಗತ್ತೆ. ಯಾಕೆ, ಕಾರ್ಬನ್ನು ನಮಗೆ ಈ ಒಂದು ಏನು ಆ ಒಂದು ಸ್ಟ್ರಕ್ಚರ್ ಇರುತ್ತೆ, ಐರನ್ ಸ್ಟ್ರಕ್ಚರು, ಅದು ಒಳಗಡೆ ಏನಾಗುತ್ತೆ, ನೀಟಾಗಿ ಫಿಟ್ ಆಗುತ್ತೆ. ಸೊ ಹಾಗಾಗಿ ಸೊ ಅಲ್ಲೆಲ್ಲೂ ನಮಗೆ ಗ್ಯಾಪ್ ಹೊಡೆಯಲ್ಲ. ಅದಕ್ಕೋಸ್ಕರ ಐರನ್ ಏನಾಗುತ್ತೆ, ಸೊ ಹಾರ್ಡ್ ಮತ್ತು ಸ್ಟ್ರಾಂಗ್ ಆಗುತ್ತೆ, ಅಂದರೆ ಸ್ಟೀಲ್ ಆಗುತ್ತೆ. ಸೊ ಹಾಗಾಗಿ ಸೊ ಏನು ಐರನ್ ಪ್ಲಸ್ ಕಾರ್ಬನ್ ಸ್ಟೀಲ್ ಅಂತ ಕರಿತಾ ಹೋಗ್ತೀವಿ. ಸೊ ಅಂದರೆ ಸೊ ಹಾಗಾದರೆ ಪ್ಯೂರ್ ಐರನ್ನ ಹಾರ್ಡ್ ಮತ್ತು ಸ್ಟ್ರಾಂಗ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು, ಕಾರ್ಬನ್ ಯೂಸ್ ಮಾಡಬೇಕು. ಸೊ ಹಾಗಾದರೆ ಸರ್ ಜಿಂಕ್ ಮತ್ತು ನಿಕ್ಕಲ್ ಟಿನ್ನ ಮಿಕ್ಸ್ ಮಾಡಲ್ವಾ, ಮಾಡ್ತೀವಿ. ಸೊ ಬೇರೆ ಬೇರೆ ಪ್ರಾಪರ್ಟಿ ನಾವು ಬೇಕು ಅಂದಾಗ ಏನು ಮಾಡ್ತೀವಿ, ಐರನ್ ಜೊತೆಗೆ ಇವೆಲ್ಲವನ್ನು ಮಿಕ್ಸ್ ಮಾಡ್ತಾ ಹೋಗ್ತೀವಿ. ಬಟ್ ಹಾರ್ಡ್ ಮತ್ತು ಸ್ಟ್ರಾಂಗ್ ಆಗಬೇಕು ಅನ್ನೋ ಏನು ಮಾಡ್ತೀವಿ, ಕಾರ್ಬನ್ನ ಸೊ ಅದ್ರ ಜೊತೆಗೆ ಆ್ಯಡ್ ಮಾಡ್ತಾ ಹೋಗ್ತೀವಿ. ಓಕೆ, ಈ ಕ್ವಶನ್ ಅರ್ಥ ಆಯಿತು ಅಂದ್ಕೊಂತೀನಿ. ನೋಡಿ, MCQ ಕ್ವಶನ್ಸ್ ನಮಗೆ 1, 2, 3 3 ಕ್ವಶನ್ನ ಡಿಸ್ಕಸ್ ಮಾಡಿದ್ದೀವಿ, 3 ಮಾರ್ಕ್ಸು. ನೆಕ್ಸ್ಟ್ ಮೇನಿಗೆ ಹೋಗೋಣ ನಾವು. ಸೊ 5th 6th 7th ಮೇನ್ ಇದು. ಈ 7th ಮೇನಲ್ಲಿ ಇಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. ಎಷ್ಟು ಕ್ವಶನ್ಸು, 3 ಕ್ವಶನ್ಸ್ ಇರ್ತವೆ. ಸೊ ಈ 3 ಕ್ವಶನ್ನು ಕೂಡ 1 ಮಾರ್ಕ್ಸ್ ಕ್ವಶನ್ ಆಗಿರ್ತವೆ, ಟೋಟಲ್ ಆಗಿ 3 ಮಾರ್ಕ್ಸ್. ನೋಡಿ, ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ರ್ಯಾನ್ಸಿಡಿಟಿ ಅಂತ ಕೇಳಿದೆ. ರ್ಯಾನ್ಸಿಡಿಟಿ ಅಂದರೆ ನಿಮಗೆ ಗೊತ್ತಿರ್ಬೋದು, ಕಮಟುವಿಕೆ ಏನಂತ ಕರಿತೀವಿ ಕನ್ನಡದಲ್ಲಿ, ಕಮಟುವಿಕೆ ಅರ್ಥ ಆಗತ್ತೆ ಹೇಳೋದು. ಸೊ ಕಮಟುವಿಕೆ ಅಂದಾಗ ಸೊ ನಮಗೆ ಆಯಿಲ್ಸು ಅಥವಾ ಫ್ಯಾಟ್ಸ್, ನಮಗೆ ಈಗ ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂದಾಗ ಸೊ ನಿಮ್ಮ ಮನೇಲಿ ಕುರಿ ಎಲ್ಲ ಕೊಯ್ತೀರಲ್ವ, ಕೊಯ್ದಾಗ ಅದರಲ್ಲಿ ಫ್ಯಾಟ್ ಬರುತ್ತಲ್ವ, ಆ ಫ್ಯಾಟ್ನ ಹಾಗೆ ಇಟ್ಟಾಗ ಅಥವಾ ಸೊ ಸ್ವಲ್ಪ ದಿವಸ ಇಟ್ಟು ಅದನ್ನ ಬೇಯಿಸಿ ನೋಡಿ, ಅವಾಗ ಏನಾಗುತ್ತೆ, ಸೊ ಅಲ್ಲಿ ಏನಿರುತ್ತೆ ಆ ಒಂದು ಫ್ಯಾಟಲ್ಲಿ ನಮಗೆ ಆಯಿಲ್ ಇರುತ್ತಲ್ವ, ಸೊ ಅದೇನಾಗುತ್ತೆ ಆಕ್ಸಿಡೈಸ್ ಆಗಿ ನಮಗೆ ಒಂಥರ ಡಿಫ್ರೆಂಟ್ ಸ್ಮೆಲ್ ಬರ್ತಾ ಹೋಗುತ್ತೆ, ಕೆಟ್ಟ ದುರ್ವಾಸನೆ ಬರ್ತಾ ಹೋಗುತ್ತಲ್ವಾ. ಸೊ ಅದನ್ನ ನಾವೆಂತ ಕರಿತೀವಿ, ರ್ಯಾನ್ಸಿಡಿಟಿ ಅಂತ ಕರಿತೀವಿ. ನೋಡಿ, ದ ಪ್ರೊಸೆಸ್ ಬೈ ವಿಚ್ ಫ್ಯಾಟ್ ಆ್ಯಂಡ್ ಆಯಿಲ್ ಸಬ್ಸ್ಟೆನ್ಸ್ ಆರ್ ಆಕ್ಸಿಡೈಸ್ಡ್ ಚೇಂಜಿಂಗ್ ದೇರ್ ಸ್ಮೆಲ್ ಆ್ಯಂಡ್ ಟೇಸ್ಟ್. ಸೊ ಫ್ಯಾಟ್ ಮತ್ತು ಆಯಿಲ್ ಏನಾಗ್ತವೆ, ಆಕ್ಸಿಡೈಸ್ ಆಗಿ ಅದು ಸ್ಮೆಲ್ಲು ಮತ್ತು ಟೇಸ್ಟ್ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ, ಕಮಟುವಿಕೆ ಅಥವಾ ರ್ಯಾನ್ಸಿಡಿಟಿ ಅಂತ ಕರಿತಾ ಹೋಗ್ತೀವಿ. ಓಕೆ, ಈ ಕ್ವಶನ್ ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 17. Write the structural formula of the compound obtained when one atom of hydrogen in ethane is replaced by CHO group ಅಂತ ಹೇಳಿದೆ, ಹೌದಲ್ವಾ? ಈಥೇನ್ ಅಂದರೆ ಫಸ್ಟ್ ಗೊತ್ತಿರಬೇಕು ನಿಮಗೆ. ಸೊ ಈಥೇನ್ ಮೀನ್ಸ್ CH3 ಇದನ್ನು ಏನಂತ ಕರಿತೀವಿ ನಾವು, ಈಥೇನ್ ಅಂತ ಕರಿತೀವಿ. ಇದರಲ್ಲಿ ನೋಡಿ, ಇದನ್ನು ನಾನು ಇಲ್ಲಿ ಬರ್ತೀನಿ, ಇದನ್ನು ಹೆಂಗೆ ಬರ್ತೀನಿ ಅಂದಾಗ ನೋಡಿ, ಒಂದು ನಿಮಿಷ ನೋಡಿ, ಇದನ್ನು CH3ನ H
ಹೆಚ್ ಹೆಚ್ ಅಂತ ಬರ್ತೀನಿ. ಸೊ ಇಲ್ಲೇನು ಕೇಳಿದ್ದಾರೆ, ಈಥೇನಲ್ಲಿ ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡಿ ಸಿ ಎಚ್ ಗ್ರೂಪ್ ಹಾಕಿದಾಗ ನಮ್ಗೆ ಏನು ಸ್ಟ್ರಕ್ಚರ್ ಬರುತ್ತೆ ಅಂತ ಕೇಳಿ. ಇದನ್ನು ನಾವೇನು ಮಾಡಬೇಕು, ಈಗ ಈ ಹೆಚ್ನ ತೆಗೆದು ಸೊ ಏನು ಮಾಡಬೇಕು, ಸಿ ಹೆಚ್ ಗ್ರೂಪ್ ಹಾಕಬೇಕು. ಅವಾಗ ನೋಡೋಣ ಏನು ಬರುತ್ತೆ, ಸಿ ಹೆಚ್ 3, ನೆಕ್ಸ್ಟು ಸಿ ಹೆಚ್ ಹೆಚ್ ಏನು ಬರುತ್ತೆ ಇಲ್ಲಿ, ಹೆಚ್ ಓ ಏನು ಬಂತು. ಸೊ ಈಥೇನ್ ಇತ್ತು, ಏನಾಯಿತು, ಒಂದು ಹೈಡ್ರೋಜನ್ ತೆಗೆದು ನಾವೇನು ಮಾಡಿದ್ವಿ, ಸಿ ಎಚ್ ಗ್ರೂಪ್ ಹಾಕಿದ್ವಿ, ಅವಾಗ ಏನು ಬಂತು, ಈ ಸ್ಟ್ರಕ್ಚರ್ ಬಂತು. ಹಾಗಾದರೆ ಈ ಸ್ಟ್ರಕ್ಚರ್ನ ನಾವೇನು ಕರಿತೀವಿ, ಅಲ್ಲಿ ಆಗಲೇ ನೋಡಿದ್ವಿ, ಡಿಸ್ಕಸ್ ಮಾಡಿದ್ವಿ, ಓ ಎಚ್ ಗ್ರೂಪ್ ಇದ್ದಾಗ ಓ ಎಲ್ ಅಂತ ಸೇರಿಸಿದ್ವಿ. ಇಲ್ಲಿ ಸಿ ಎಚ್ ಒ ಗ್ರೂಪ್ ಇದೆ, ಹಾಗಾಗಿ ಇದಂತ ಕರಿತೀವಿ ಇಥೆನಾಲ್, ಎ ಎಲ್ ಅಂತ ಸೇರಿಸ್ತೀವಿ. ಸೊ ಎ ಎಲ್ ಇತ್ತು ಅಂದಾಗ ಏನಂತ ಕರಿತೀವಿ, ಆಲ್ಡಿಹೈಡು. ನೆಕ್ಸ್ಟು ಓ ಎಲ್ ಇತ್ತು ಅಂದಾಗ ಏನಂತ ಕರಿತೀವಿ, ಆಲ್ಕೋಹಾಲ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಸೊ ಸ್ಟ್ರಕ್ಚರ್ ಏನು ಬರುತ್ತೆ, ನಮಗೆ ಈ ಸ್ಟ್ರಕ್ಚರ್ ಬರುತ್ತೆ. ಓಕೆ, ಅರ್ಥ ಆಯಿತು ಅಂದ್ಕೊತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 18. ಅಲ್ಯೂಮಿನಿಯಂ ಆರ್ಟಿಕಲ್ಸ್ ಡು ನಾಟ್ ಕರೋಡ್ ಈಸಿಲಿ ಲೈಕ್ ಐರನ್ ಆರ್ಟಿಕಲ್ಸ್, ಜಸ್ಟಿಫೈ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಸೊ ಐರನ್ ಏನಾಗುತ್ತೆ, ಈಸಿಯಾಗಿ ಕಲ್ಯೂಷನ್ ಆಗ್ತಾ ಹೋಗುತ್ತೆ, ಅಂದರೆ ತುಕ್ಕು ಹಿಡಿತಾ ಹೋಗುತ್ತೆ. ಬಟ್ ಅಲ್ಯೂಮಿನಿಯಂ ಅಷ್ಟು ಈಸಿಯಾಗಿ ತುಕ್ಕು ಹಿಡಿಯಲ್ಲ. ಯಾಕೆ ಅಂತ ಕೇಳಿದ್ದಾರೆ. ಅದಕ್ಕೆ ನಮ್ಮ ಮನೆಗಳಲ್ಲಿ ಸೊ ಏನು ಮಾಡ್ತೀವಿ, ಮನೆ ಇಂಟೀರಿಯರ್ಸ್ ಮನೆ ಒಳಗಡೆ ನಾವೇನು ಮಾಡ್ತೀವಿ, ಅಡುಗೆ ರೂಮಲ್ಲಿ ಅಥವಾ ಸೊ ಏನೋ ಡೋರ್ ಮಾಡಿಸ್ಬೇಕಾದ್ರೆ ಏನು ಮಾಡ್ತೀವಿ, ಆಲ್ಮೋಸ್ಟು ಅಲ್ಯೂಮಿನಿಯಂನ ಯೂಸ್ ಮಾಡ್ತೀವಲ್ವಾ. ಸೊ ಏನಕ್ಕೆ ಯೂಸ್ ಮಾಡ್ತೀವಿ, ಕಲ್ಯೂಷನ್ ಆಗಲ್ಲ ಅಂತ, ತುಕ್ಕು ಹಿಡಿಯಲ್ಲ ಅಂತದಲ್ವಾ. ಯಾಕೆಂದಾಗ ಅಲ್ಯೂಮಿನಿಯಂ ಡೆವಲಪ್ಸ್ ಎ ಥಿನ್ ಆಕ್ಸೈಡ್ ಲೇಯರ್ ವೆನ್ ಎಕ್ಸ್ಪೋಸ್ ಟು ಏರ್. ಅಂದರೆ ಏರ್ ಹೊರಗಡೆ ಇಟ್ಟಾಗ ಅಲ್ಯೂಮಿನಿಯಂ ಏನು ಮಾಡುತ್ತೆ, ಈ ಅಲ್ಯೂಮಿನಿಯಂ ರಾಡ್ ಏನು ಮಾಡುತ್ತೆ, ಆಗಿರ್ತಕ್ಕಂಥ ಆಕ್ಸೈಡ್ ಲೇಯರ್ನ ಫಾರ್ಮೇಷನ್ ಮಾಡುತ್ತೆ. ಯಾವಾಗ ಎಕ್ಸ್ಪೋಸ್ ಟು ಏರ್ಗೆ ಎಕ್ಸ್ಪೋಸ್ ಮಾಡಿದಾಗ ದಿಸ್ ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಅಂತ ಕರಿತೀವಿ. Al2O3 ಇದು ಅಲ್ಯೂಮಿನಿಯಂ ಆಕ್ಸೈಡ್. ಸೊ ಈ ಥಿನ್ ಲೇಯರ್ ಏನು ಮಾಡುತ್ತೆ ಅಂದಾಗ ಆಕ್ಸೈಡ್ ಕೋಟ್ ಮೇಕ್ಸ್ ಇಟ್ ರೆಸಿಸ್ಟೆನ್ಸ್ ಟು ಫರ್ದರ್ ಕಲ್ಯೂಷನ್. ಇಲ್ಲಿಗೆ ಮುಗೀತು, ಇಲ್ಲಿ ಕೋಟ್ ಆಯ್ತಾ, ಇಲ್ಲಿ ಕೂಡ ನಮಗೇನಾಯ್ತು, ನಮಗೆ ಥಿನ್ ಆಕ್ಸೈಡ್ ಲೇಯರ್ ಫಾರ್ಮೇಷನ್ ಆಯಿತಾ. ಇದು ಹೊರಗಡೆ ಇರ್ತಕ್ಕಂಥ ಮತ್ತೆ ಏನು ಮೆಟಲ್ ಇದೆ ಅಲ್ಯೂಮಿನಿಯಂ, ಅದು ಮತ್ತೆ ಕಲ್ಯೂಷನ್ ಆಗಲ್ಲ. ಯಾಕಂದಾಗ ಇದೊಂಥರ ಏನಾಗುತ್ತೆ, ಈಗ ಒಂಥರ ಪೇಂಟ್ ಕೋಟ್ ಮಾಡೋದಂಗೆ ಅದಕ್ಕೆ ಕೋಟಿಂಗ್ ಆಗಿ ಆ್ಯಕ್ಟ್ ಮಾಡುತ್ತೆ. ಕೋಟ್ ಏನು ಮಾಡುತ್ತೆ, ಇದು ನೆಕ್ಸ್ಟ್ ಒಳಗಡೆ ಇರ್ತಕ್ಕಂಥ ಮೆಟಲ್ನ ಸೊ ಮತ್ತೆ ಕಲ್ಯೂಷನ್ ಆಗೋದಕ್ಕೆ ಬಿಡಲ್ಲ. ಸೊ ಹಾಗಾಗಿ ನಮಗೆ ಐರನ್ ಥರ ಏನಾಗಲ್ಲ ಇದು, ಸೊ ಕಂಪ್ಲೀಟಾಗಿ ಕಲ್ಯೂಷನ್ ಆಗಲ್ಲ. ಸೊ ನಮಗೆ ಒಳಗಡೆ ಇರ್ತಕ್ಕಂಥ ಮೆಟಲ್ ಏನಾಗುತ್ತೆ, ಪ್ರೊಟೆಕ್ಟ್ ಆಗುತ್ತೆ. ಸೊ ದಿಸ್ ಈಸ್ ದ ರೀಸನ್ ಅಂತ ಹೇಳ್ತಾ ಹೋಗ್ಬೋದು. ಓಕೆ, 1 ಮಾರ್ಕ್ಸ್ ಕ್ವಶನ್ 3 ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ನಾವು ಮೇನ್ಗೆ ಹೋಗೋಣ. ಸೊ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಇದು 2 ಮಾರ್ಕ್ಸ್ ಕ್ವಶನ್ನು, 3 ಮಾರ್ಕ್ಸ್ ಕ್ವಶನ್ ಇದ್ದಾವೆ. 2 ಕ್ವಶನ್ನ ನೀವು ಅಟೆಂಡ್ ಮಾಡಬೇಕು. ದಟ್ ಈಸ್ ಎಷ್ಟಾಗುತ್ತೆ ನಮಗೆ, 6 ಮಾರ್ಕ್ಸ್ ಬಂದಿರುತ್ತೆ. ಓಕೆ, ನೋಡೋಣ ಏನು ಕ್ವಶನ್ ನೋಡಿ. ಅನಲೈಸ್ ದ ಲೀಸ್ಟ್ ಆಫ್ ಎಕ್ಸ್ಪೆರಿಮೆಂಟ್ ಇನ್ ದ ಟೇಬಲ್ ಗಿವನ್ ಬಿಲೋ, ಇನ್ ವಿಚ್ ಆಫ್ ದ ಎಕ್ಸ್ಪೆರಿಮೆಂಟ್ಸ್ ದ ಫಾಲೋವಿಂಗ್ ಸಾರ್ಟ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್ ಅಂತ ಕೇಳಿದ್ದಾರೆ. ಸೊ ಟೇಬಲ್ ಕೊಟ್ಟಿದ್ದಾರೆ, ಟೇಬಲ್ನ ಅನಲೈಸ್ ಮಾಡಿ ಏನು ಮಾಡಬೇಕು, ನಮಗೆ ಸಾಲ್ಟ್ಸು ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅದನ್ನು ನಾವು ಕಂಡುಹಿಡಬೇಕು. ಅದು ಯಾವ ಸಾಲ್ಟು, ಒಂದು ಅಸಿಡಿಕ್ ಸಾಲ್ಟ್, ಇನ್ನೊಂದು ನ್ಯೂಟ್ರಲ್ ಸಾಲ್ಟ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗಬೇಕಾಗುತ್ತೆ. ಫಸ್ಟ್ ಒಂದು ನೋಡಿದೆ, ಸ್ಟ್ರಾಂಗ್ ಆ್ಯಸಿಡ್ ಮತ್ತು ವೀಕ್ ಬೇಸ್ ಕೊಟ್ಟಿದ್ದಾರೆ. ಇಲ್ಲಿ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ, ಏನಾಗುತ್ತೆ ನಮಗೆ, ಅಸಿಡಿಕ್ ಸಾಲ್ಟಾ, ಹೌದು, ಏನಾಗುತ್ತೆ ಇಲ್ಲಿ ಅಸಿಡಿಕ್ ಸಾಲ್ಟು ಫಾರ್ಮೇಷನ್ ಆಗುತ್ತೆ. ಯಾಕೆ, ನಮಗೆ ಆ್ಯಸಿಡ್ ಏನಾಗಿದೆ, ಸ್ಟ್ರಾಂಗ್ ಆಗಿದೆ. ಸೆಕೆಂಡ್ ಒಂದು ನೋಡಿ, ವೀಕ್ ಆ್ಯಸಿಡ್ ಕೊಟ್ಟಿದ್ದಾರೆ, ಸ್ಟ್ರಾಂಗ್ ಬೇಸ್ ಕೊಟ್ಟಿದ್ದಾರೆ, ಇಲ್ಲಿ ಏನಾಗುತ್ತೆ, ಬೇಸಿಕ್ ಸಾಲ್ಟು ಫಾರ್ಮೇಷನ್ ಆಗುತ್ತೆ. ಅದೇ ರೀತಿ ಇಲ್ಲಿ ಸ್ಟ್ರಾಂಗ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ ಕೊಟ್ಟಿದ್ದಾರೆ, ಏನಾಗುತ್ತೆ ಇಲ್ಲಿ ನಮಗೆ ನ್ಯೂಟ್ರಲ್ ಸಾಲ್ಟ್ ಏನಾಗುತ್ತೆ, ಎರಡು ಸ್ಟ್ರಾಂಗ್ ಇದ್ದಾಗ ಅಥವಾ ಎರಡು ವೀಕ್ ಇದ್ದಾಗ ಏನಾಗುತ್ತೆ, ನಮಗೆ ನ್ಯೂಟ್ರಲ್ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ನೋಡಿ ಕೆಳಗಡೆ, ಇಲ್ಲಿ ವೀಕ್ ಆ್ಯಸಿಡ್ ಕೊಟ್ಟಿದ್ದಾರೆ, ಇಲ್ಲಿ ವೀಕ್ ಬೇಸ್ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಏನಾಗುತ್ತೆ ನಮಗೆ ನ್ಯೂಟ್ರಲ್ ಸಾಲ್ಟ್ ಏನಾಗುತ್ತೆ ಫಾರ್ಮೇಷನ್ ಆಗುತ್ತೆ. ಹಾಗಾದರೆ ಸೊ ಅಲ್ಲಿ ಕೆಳಗಿನ ಅಸಿಡಿಕ್ ಸಾಲ್ಟ್ ಅಂದಾಗ ಫಸ್ಟ್ ಒನ್ ಎಕ್ಸ್ಪೆರಿಮೆಂಟ್ ನಂಬರ್ 1 ನಮಗೆ ಏನಾಗುತ್ತೆ, ಅಸಿಡಿಕ್ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಎಕ್ಸ್ಪೆರಿಮೆಂಟ್ ನಂಬರ್ 3 ಮತ್ತು 4 ಏನಾಗುತ್ತೆ, ನಮಗೆ ನ್ಯೂಟ್ರಲ್ ಸಾಲ್ಟು ಫಾರ್ಮೇಷನ್ ಆಗುತ್ತೆ. ಓಕೆ, ಈ ಕ್ವಶನ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ನೇಮ್ ದ ಕೆಟಲಿಸ್ಟ್ ಯೂಸ್ಡ್ ಆ್ಯಂಡ್ ದ ಪ್ರಾಡಕ್ಟ್ ಒಬ್ಟೇನ್ಡ್ ಇನ್ ದ ಹೈಡ್ರೋಜಿನೇಷನ್ ಆಫ್ ಈಥೇನ್. ಅಂದರೆ ಈಥೀನ್ನ ಹೈಡ್ರೋಜಿನೇಷನ್ ಮಾಡಿದಾಗ, ಹೈಡ್ರೋಜನ್ ಆ್ಯಡ್ ಮಾಡಿದಾಗ ಈಥೀನ್ಗೆ, ಸೊ ಆ ಒಂದು ಪ್ರೊಸೆಸ್ಸಲ್ಲಿ ಯೂಸ್ ಮಾಡ್ತಕ್ಕಂಥ ಕೆಟಲಿಸ್ಟ್ ಯಾವುದು ಅಂತ ಕೇಳಿದ್ದಾರೆ. ಅಥವಾ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಫಸ್ಟ್ ಮೆಂಬರ್ ಆಫ್ ಹೋಮೋಲೋಗಸ್ ಸೀರೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಈಸ್ CH2O. ಡಿಟರ್ಮೈನ್ ದ ನೇಮ್ ಆ್ಯಂಡ್ ದ molecular formula of the third member of this group. Mention the general name of this group ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ನೋಡಿ, ಹೈಡ್ರೋಜಿನೇಷನ್ ಆಫ್ ಈಥೀನ್ ನಿಮಗೆಲ್ಲ ಗೊತ್ತಿದೆ, CH2 ಡಬಲ್ ಬಾಂಡ್ CH2. ಇದಕ್ಕೆ ನಾವು ಏನು ತಗೊಳ್ತೀವಿ,
ಈಥೀನ್ ಅಂತ ಕರಿತೀವಿ. ಸೊ ನಿಮಗೆ ಗೊತ್ತಿರ್ಬೋದು ಆಲ್ಕೇನ್ ಹೌದಲ್ವಾ, ಆಲ್ಕೇನು, ಆಲ್ಕೀನು ಮತ್ತು ಆಲ್ಕೈನ್. ಸೊ ಇದು ಗೊತ್ತಿರ್ಬೋದು ನಿಮಗೆ. ಸೊ ಆಲ್ಕಿನ್ ಅಂದಾಗ ಏನು ಸಿಂಗಲ್ ಬಾಂಡು, ಆಲ್ಕಿನ್ ಅಂದರೆ ಡಬಲ್ ಬಾಂಡ್, ಆಲ್ಕೈನ್ ಅಂದರೆ ಟ್ರಿಬಲ್ ಬಾಂಡ್ ಇರುತ್ತೆ. ಇಲ್ಲಿ ಡಬಲ್ ಬಾಂಡ್ ಇದೆ, ಹಾಗಾಗಿ ಈಥೀನ್ ಅಂದ್ರೇನು ಆಲ್ಕಿನ್ ಆಗಿರುತ್ತೆ. ಸೊ ಈಥೀನ್ ಅಂತ ಯಾಕೆ ಕರಿತೀವಿ, 2 ಕಾರ್ಬನ್ ಆಟಮ್ ಇದ್ದಾವೆ. ಸೊ ಇದನ್ನು ನಾವು ಹೈಡ್ರೋಜನೇಷನ್ ಮಾಡಿದಾಗ, ದಟ್ ಮೀನ್ಸ್ ಇದಕ್ಕೆ ಹೈಡ್ರೋಜನ್ನ ಆ್ಯಡ್ ಮಾಡಿದಾಗ, ಸೊ ಇಲ್ಲಿ ಯಾವ ಕೆಟಲಿಸ್ಟ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದೆ. ಕೆಟಲಿಸ್ಟ್ ಯಾವುದು ಅಂದಾಗ ನಿಕ್ಕಲ್ ಅಥವಾ ಪೆಲಾಡಿಯಮ್ನ ಯೂಸ್ ಮಾಡ್ತೀವಿ. ಯಾವುದು, ನಿಕ್ಕಲ್ ಅಥವಾ ಪೆಲಾಡಿಯಮ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಪ್ರಾಡಕ್ಟ್ ಏನು ಬರುತ್ತೆ ನೋಡಿ, ಈ ಕಡೆ ಒಂದು ಹೈಡ್ರೋಜನ್ ಆ್ಯಡ್ ಆಗುತ್ತೆ, ಈ ಕಡೆ ಒಂದು ಹೈಡ್ರೋಜನ್ ಆ್ಯಡ್ ಆಗುತ್ತೆ. ಏನಾಗುತ್ತೆ ನಮಗೆ ಅವಾಗ CH3 ಸಿಂಗಲ್ ಬಾಂಡ್ CH3 ಬರುತ್ತೆ. ಏನು ಬರುತ್ತೆ ನಮಗೆ CH3 ಸಿಂಗಲ್ ಬಾಂಡ್ CH ಎಂದಾಗ ಈಥೇನ್ ಬರುತ್ತೆ. ಈಥೇನ್ ಏನಾಗುತ್ತೆ, ಈಥೇನ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ C2H6 ಅಂತ ಕರಿತಾ ಹೋಗ್ತೀವಿ. ಓಕೆ, ಈ ಕ್ವಶನ್ ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ರು, ಏನು ಕೇಳಿದ್ರು, ಸೊ ನಮಗೆ ಹೋಮೋಲೋಗಸ್ ಸೇರಿಸ್ತು. ಫಸ್ಟು ನಮಗೆ ಎಲಿಮೆಂಟ್ ಬಂದುಬಿಟ್ಟು CH2O ಹೌದಲ್ವಾ. ಸೊ ಹೌದಲ್ವಾ, ನೋಡೋಣ ಒಂದ್ಸತಿ. ಓಕೆ, CH2O ಅಂತ ಇತ್ತು. CH2 ಅಂದ್ರೇನು, CH2 ಅಂದ್ಬಿಟ್ಟು HCHO, ಇದು ಫಾರ್ಮಾಲ್ಡಿಹೈಡ್ ಅಂತ ಕರಿತಾ ಹೋಗ್ತೀವಿ. ಹೌದಲ್ವಾ, ಇದು ಫಸ್ಟು ಮೆಂಬರ್, ಅಂದರೆ ಆಲ್ಡಿಹೈಡಿಗೆ ನಮಗೆ ಹೋಮೋಲೋಗಸ್ ಸೀರೀಸ್ ಬರುತ್ತೆ ಅಂತ ಅರ್ಥ ಆಯಿತು. ಸೊ ಅಂದರೆ ನೆಕ್ಸ್ಟ್ ಏನಾಗುತ್ತೆ, ಆಲ್ಡಿಹೈಡೇ ಬರ್ತಾ ಹೋಗುತ್ತೆ. ಅವೇನು ಕೇಳಿದ್ದಾರೆ, ಇಲ್ಲಿ ನೋಡಿ, ಇದರಲ್ಲಿರ್ತಕ್ಕಂಥ ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡಿ ಏನು ಮಾಡ್ಬೋದು ನಾವು, ಇನ್ನೊಂದು ಸೊ CH2 ಗ್ರೂಪ್. ಹಾಗಾದರೆ ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಬೇಕು, ಹೋಮೋಲೋಗಸ್ ಸೀರೀಸ್ ಅಂದಾಗ ಏನು, ದೀಸ್ ಆರ್ ದ ಸ್ಟ್ರಕ್ಚರಲಿ ರಿಲೇಟೆಡ್ ಕಾಂಪೌಂಡ್ಸ್. ಸೊ ವಿಚ್ ಡಿಫರ್ ಬೈ CH2 ಗ್ರೂಪ್. ಏನಾಗುತ್ತೆ, ಒಂದು ಕಾಂಪೌಂಡಿಂದ ಇನ್ನೊಂದು ಕಾಂಪೌಂಡ್ ಏನಾಗುತ್ತೆ, CH2 ಗ್ರೂಪ್ ಮಾತ್ರ ಏನಾಗುತ್ತೆ ಡಿಫ್ರೆನ್ಸ್ ಇರುತ್ತೆ. ಅದನ್ನು ಎಂತ ಕರಿತೀವಿ ನಾವು, ಹೋಮೋಲೋಗಸ್ ಸೀರೀಸ್ ಅಂತ ಕರಿತೀವಿ. ನೋಡಿ ಇಲ್ಲಿ CHCHO ಇದೆ ಅಂದಾಗ ಈ H ರೀಪ್ಲೇಸ್ ಆಗಿ ಏನಾಗುತ್ತೆ, ನೆಕ್ಸ್ಟ್ ನೋಡಿ ಇಲ್ಲಿ CH3 ಗ್ರೂಪ್ನ ನಾನು ಆ್ಯಡ್ ಮಾಡ್ತೀನಿ. ಸೊ CH3CHO ಆಯಿತು. ಹೌದಲ್ವಾ, ಏನಾಯ್ತು ಈಗ, ಒಂದು CH2 ಗ್ರೂಪ್ ಏನಾಯಿತು, ಡಿಫ್ರೆನ್ಸ್ ಆಯಿತು. ನೆಕ್ಸ್ಟು ಇದರಲ್ಲಿ ಇರ್ತಕ್ಕಂಥ ಮತ್ತೆ ಇನ್ನೊಂದು ಹೈಡ್ರೋಜನ್ ಏನು ಮಾಡುತ್ತೆ, ನಾವು ರೀಪ್ಲೇಸ್ ಮಾಡಿ ಇನ್ನೊಂದು ನೋಡಿ, ಇನ್ನೊಂದು ಬರ್ತೀವಿ, ಮೂರಲ್ವಾ. ಥರ್ಡ್ ನಾವು ಕೇಳಿದ್ದು ಥರ್ಡ್ ಮೆಂಬರ್ ಕೇಳಿದ್ದಾರೆ. ಅವಾಗ ಏನಾಗುತ್ತೆ CH3, ಇಲ್ಲಿ ಒಂದು ಹೈಡ್ರೋಜನ್ ಹೋಯ್ತು ಅಂದಾಗ ಏನಾಯಿತು, CH2 ಆಯಿತು, CH3CH2CHO ಆಯಿತು. ಸೊ ಇದನ್ನು ಏನಂತ ಕರಿತೀವಿ ನಾವು ನೋಡಿ, CH3CH2CHO, ಇದು ಥರ್ಡ್ ಮೆಂಬರ್ ಆಫ್ ದ, ಸೊ ನಮಗೆ ಆಲ್ಡಿಹೈಡಿಕ್ ಹೋಮೋಲೋಗಸ್ ಸೀರೀಸ್ ಅಂತ ಕರಿತೀವಿ. ಫಸ್ಟ್ ಮೆಂಬರ್ ನಮಗೆ ಬಂದುಬಿಟ್ಟು ಫಾರ್ಮಾಲ್ಡಿಹೈಡ್ ಬಂತು, ಸೆಕೆಂಡ್ ಮೆಂಬರ್ ನಮಗೇನು ಬಂತು ಈಗ, ಸೊ ಎಥೆನಾಲ್ಡಿಹೈಡ್ ಬಂತು. ಥರ್ಡ್ ಮೆಂಬರ್ ಬಂದುಬಿಟ್ಟು ಏನಾಗುತ್ತೆ ನಮಗೆ, ಸೊ ಪ್ರೊಪೆನಾಲ್ ಅಂತ ಕರಿತೀವಿ, ಅಂದರೆ ಪ್ರೊಪೆನಾಲ್ಡಿಹೈಡ್ ಅಂತ ಕರಿತೀವಿ, ಅಥವಾ ಜನರಲ್ ಆಗಿ ಅಂತ ಕರಿತೀವಿ ಆಲ್ಡಿಹೈಡ್ ಅಂತ ಕರಿತಾ ಹೋಗ್ತೀವಿ. ಇದು ನಮಗೆ ಥರ್ಡ್ ಮೆಂಬರ್ ಆಫ್ ದ ಹೋಮೋಲೋಗಸ್ ಸೀರೀಸ್ ಆಗಿರುತ್ತೆ. ಓಕೆ, ಈ ಕ್ವಶನ್ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಇನ್ನು ಇನ್ ಡೀಟೇಲ್ ಕ್ಲಾಸ್ನ ನಾವೇನು ಮಾಡೋಣ, ಮುಂದಿನ ದಿನಗಳಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 21ನಲ್ಲಿ ನಮಗೇನು ಕೊಟ್ಟಿದ್ದಾರೆ, ಕ್ವಶನ್ ನಂಬರ್ 21ನಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಎಕ್ಸ್ಪ್ಲೇನ್ ದ ಫಾರ್ಮೇಷನ್ ಆಫ್ ಅಯನಿಕ್ ಬಾಂಡ್ ಬಿಟ್ವೀನ್ ಸೋಡಿಯಂ ಆ್ಯಂಡ್ ಕ್ಲೋರಿನ್ ಆಟಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಅಯನಿಕ್ ಬಾಂಡ್ ನಮಗೆ ಸೋಡಿಯಂ ಮತ್ತು ಕ್ಲೋರೈಡ್, ಅಂದರೆ ಸೋಡಿಯಂ ಕ್ಲೋರೈಡ್ ಇದೆ ಅಲ್ವಾ, NaCl ಅಂತ ಕರಿತೀವಿ. ಸೊ ಇದ್ರ ಮಧ್ಯೆ Na ಮತ್ತು Cl ಮಧ್ಯೆ ಏನು ಫಾರ್ಮೇಷನ್ ಆಗುತ್ತೆ, ಅಯನಿಕ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾದರೆ ಈ ಅಯನಿಕ್ ಬಾಂಡ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೊಟ್ಟಿದ್ದಾರೆ. ನೋಡಿ, ಫಸ್ಟು ಏನಾಗುತ್ತೆ, ಸೋಡಿಯಂ ಆಟಮ್ ಲೂಸಸ್ ಇಟ್ಸ್ ಒನ್ ವೇಲೆನ್ಸ್ ಎಲೆಕ್ಟ್ರಾನ್ ಆ್ಯಂಡ್ ಬಿಕಮ್ಸ್ ಕ್ಯಾಟಯನ್. ನಿಮಗೆ ಸೋಡಿಯಂ ಆಲ್ರೆಡಿ ಗೊತ್ತಿರ್ಬೋದು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಮಗೆ ಅದರಲ್ಲಿ ಏನಾಗುತ್ತೆ, ಸೊ ಲಾಸ್ಟು ಔಟರ್ ಮೋಸ್ಟ್ ಎಲೆಕ್ಟ್ರಾನಲ್ಲಿ ಏನಾಗುತ್ತೆ ಸೋಡಿಯಂ, ಹೌದಲ್ವಾ. ಅಟಮಿಕ್ ನಂಬರ್ 11, 1s2 2s2 2p 6 3s1, ಅಂದರೆ ಔಟರ್ ಮೋಸ್ಟ್ ಏನಾಗಿದೆ, ಒಂದು ಎಲೆಕ್ಟ್ರಾನ್ ಇದೆ. ಸೊ ಒಂದು ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಂಡು ಏನಾಗುತ್ತೆ, Na ಇದ್ದಿದ್ದು ಏನಾಗುತ್ತೆ, Na ಪ್ಲಸ್ ಆಗುತ್ತೆ, ಪ್ಲಸ್ ವಿತ್ ಒಂದು ಎಲೆಕ್ಟ್ರಾನ್ ಏನಾಗುತ್ತೆ ಲಾಸ್ ಆಗುತ್ತೆ. ಇದು ನಮಗೇನಾಯಿತು, ಆಕ್ಸಿಡೇಷನ್ ಆಯ್ತು. ಈಗ ಅದೇ ರೀತಿಯಾಗಿ ಕ್ಲೋರಿನ್ ಆಟಮ್ ಗೇನ್ಸ್ ಆನ್ ಎಲೆಕ್ಟ್ರಾನ್ ಟು ಇಟ್ಸ್ ವೇಲೆನ್ಸ್ ಶೆಲ್ ಫ್ರಮ್ ದ ಸೋಡಿಯಂ ಆಟಮ್ ಆ್ಯಂಡ್ ಬಿಕಮ್ಸ್ ಆ್ಯನಯನ್ ಆಗಿ ಕನ್ವರ್ಟ್ ಆಗುತ್ತೆ. ನೋಡಿ, ಕ್ಲೋರಿನ್ ಆಟಮ್ಗೆ ಎಷ್ಟು ಅಟಮಿಕ್ ನಂಬರು 17. ಸೊ 1s2 2s2 2p6 3s2 3p5 ಅಂತ ಹೇಳ್ತಾ ಹೋಗ್ತೀವಿ, ಹೌದಲ್ವಾ. ಸೊ ಇಲ್ಲೇನಾಗುತ್ತೆ, ಇದಕ್ಕೆ ಇನ್ನೂ ಒಂದು ಎಲೆಕ್ಟ್ರಾನ್ ಬೇಕಲ್ವಾ, 3p6 ಆ್ಯಕ್ಚುಲಿ ನಿಮಗೆ ಗೊತ್ತಿರ್ಬೋದು, SpDF. ಸೊ 2 ಎಲೆಕ್ಟ್ರಾನ್ ಇರ್ತವೆ, 6 ಎಲೆಕ್ಟ್ರಾನ್ ಇರ್ತವೆ. ನೆಕ್ಸ್ಟು
10 ಎಲೆಕ್ಟ್ರಾನ್ ಇರ್ತವೆ, ನೆಕ್ಸ್ಟು 14 ಎಲೆಕ್ಟ್ರಾನ್ಸ್ ಇರ್ತವೆ. ಬಟ್ 3p5 ಇದೆ ಅಲ್ವಾ, ಸೊ ಇಲ್ಲಿ ಇದಕ್ಕಿನ್ನೂ 1 ಎಲೆಕ್ಟ್ರಾನ್ ಬೇಕು. ಹಾಗಾಗಿ ಏನು ಮಾಡುತ್ತೆ, 1 ಎಲೆಕ್ಟ್ರಾನ್ನ ತಗೊಂಡು ಏನಾಗುತ್ತೆ 3p6 ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ನಮಗೆ 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಆ್ಯಡ್ ಆಯ್ತಲ್ವ, ಅದಕ್ಕೋಸ್ಕರ ಏನಾಗುತ್ತೆ ಸಿ ಎಲ್ ಇದ್ದಿದ್ದು 1 ಎಲೆಕ್ಟ್ರಾನ್ನ ತಗೊಂಡು ಏನಾಯ್ತು ಸಿ ಎಲ್ ಮೈನಸ್ ಆಗಿ ಕನ್ವರ್ಟ್ ಆಯಿತು. ಸೊ ದೀಸ್ ಟು ಅಯಾನ್ಸ್ ಬೀಯಿಂಗ್ ಅಪೋಸಿಟ್ಲಿ ಚಾರ್ಜ್ ಅಲ್ವಾ, ಇದು ಸಿ ಎಲ್ ಮೈನಸ್ ನೆಗೆಟಿವ್ ಚಾರ್ಜು, ಇದು ಎನ್ ಎ ಪ್ಲಸ್ ಪಾಸಿಟಿವ್ ಚಾರ್ಜು. ಅಪೋಸಿಟ್ ಚಾರ್ಜ್ ಏನಾಗ್ತವೆ ಅವುಗಳು ಅಟ್ರಾಕ್ಟ್ ಈಚ್ ಅದರ್. ಸೊ ಏನಾಗ್ತವೆ ಅಟ್ರಾಕ್ಟ್ ಈಚ್ ಅದರ್ ಡ್ಯೂ ಟು ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಸೋಡಿಯಂ ಆ್ಯಂಡ್ ಕ್ಲೋರೈಡ್ ಆ್ಯಟಮ್. ಸೊ ಹಾಗಾಗಿ ಏನಾಗುತ್ತೆ ನಮಗೆ ಎನ್ ಎ ಪ್ಲಸ್ಸು ಮತ್ತು ಪ್ಲಸ್ ಸಿ ಎಲ್ ಮೈನಸ್ ಎರಡು ಏನಾಗುತ್ತೆ ನಮಗೆ ಎನ್ ಎ ಸಿ ಎಲ್ ಸೋಡಿಯಂ ಕ್ಲೋರೈಡ್ ಏನಾಗುತ್ತೆ ಫಾರ್ಮೇಷನ್ ಆಗುತ್ತೆ. ಓಕೆ, ಈ ಆನ್ಸರ್ ನಮಗೆ ಇಲ್ಲೇ ಕೊಟ್ಟು ನೋಡಿ. ಸೋಡಿಯಂ ಏನಾಗುತ್ತೆ ಎನ್ ಎ ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತೆ ವಿತ್ ಲಾಸ್ ಆಫ್ 1 ಎಲೆಕ್ಟ್ರಾನ್. ಅದೇ ರೀತಿಯಾಗಿ ಕ್ಲೋರಿನ್ ಏನಾಗುತ್ತೆ 1 ಎಲೆಕ್ಟ್ರಾನ್ ತಗೊಳುತ್ತೆ, ಸೊ ನಮಗೆ ಆ್ಯನ್ ಆಗಿ ಕನ್ವರ್ಟ್ ಆಗುತ್ತೆ, ಇದು ಕ್ಯಾಟೈನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟು ಇದು ಪಾಸಿಟಿವ್ಲಿ ಚಾರ್ಜ್ಡು, ಇದು ನೆಗೆಟಿವ್ಲಿ ಚಾರ್ಜ್ಡು, ಎರಡು ಮಧ್ಯೆ ಅಟ್ರಾಕ್ಷನ್ ಆಗಿ ಏನಾಗುತ್ತೆ ನಮಗೆ, ಸೊ ಸೋಡಿಯಂ ಕ್ಲೋರೈಡ್ ಏನಾಗುತ್ತೆ ಫಾರ್ಮೇಷನ್ ಆಗುತ್ತೆ. ಓಕೆ, ಈ ಕ್ವಶನ್ ಅರ್ಥ ಆಯಿತು ಅಂದ್ಕೊತೀನಿ. ಓಕೆ, ನೆಕ್ಸ್ಟ್ ಮೇನಿಗೆ ಹೋಗೋಣ ನಾವು. ಕ್ವಶನ್ ನಂಬರ್ 22. ಇವೆಲ್ಲ 3 ಮಾರ್ಕ್ಸ್ ಕ್ವಶನ್ಸು, 3 ಅಟೆಂಡ್ ಮಾಡಬೇಕು, ಟೋಟಲ್ 9 ಮಾರ್ಕ್ಸ್ ಇರುತ್ತೆ. ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಫಾರ್ ದ ಫಾಲೋವಿಂಗ್ ರಿಯಾಕ್ಷನ್. ಸೊ ಇಲ್ಲೇನು ಮಾಡಬೇಕು, ಕೆಮಿಕಲ್ ಈಕ್ವೇಷನ್ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಫಸ್ಟ್ ಕೊಟ್ಟಿದ್ದಾರೆ ಕ್ಯಾಲ್ಶಿಯಂ ಕಾರ್ಬೊನೇಟ್, ಕ್ಯಾಲ್ಶಿಯಂ ಗಿವ್ಸ್ ಎಷ್ಟು ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಅಂದರೆ ಏನು ಕ್ಯಾಲ್ಶಿಯಂ ಕಾರ್ಬೊನೇಟ್ ಅಂದರೆ CaCO3 ನೆನ್ಪಿಡ್ಬೇಕು ಫಸ್ಟು. ಗಿವ್ಸ್ ಎಷ್ಟು ಏನು ಕೊಟ್ಟಿದೆ ಕ್ಯಾಲ್ಶಿಯಂ ಆಕ್ಸೈಡ್ ಅಂದಾಗ CaO ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅಂದಾಗ CO2 ಅದಲ್ವಾ. ಸೊ ಇಲ್ಲಿ ಫಸ್ಟ್ ನೋಡ್ಕೋಬೇಕು, ಈ ಕಡೆ ಕ್ಯಾಲ್ಶಿಯಂ ಎಷ್ಟಿದೆ ಒಂದಿದೆ, ಈ ಕಡೆ ಎಷ್ಟಿದೆ ಒಂದು, ಇದು LHS, ಈ ಕಡೆ RHS. ಇದು ಈಸಿ ಮೆಥಡ್. ಕ್ಯಾಲ್ಶಿಯಂ ಒಂದಿದೆ, ಕ್ಯಾಲ್ಶಿಯಂ ಒಂದಿದೆ. ಕಾರ್ಬನ್ ಎಷ್ಟಿದೆ ಇಲ್ಲಿ ಒಂದಿದೆ, ಈ ಕಡೆ ಕಾರ್ಬನ್ ಎಷ್ಟಿದೆ ಒಂದಿದೆ. ಓಕೆ, ಆಕ್ಸಿಜನ್ ಎಷ್ಟಿದೆ ಇಲ್ಲಿ 3 ಇದೆ, ಇಲ್ಲಿ ಆಕ್ಸಿಜನ್ನು 2 + 1 3 ಇದೆ. ಹಾಗಾದರೆ ನಮಗೆ ಏನು ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಈಕ್ವೇಷನ್ ಬಂದುಬಿಟ್ರೆ ನಮಗೆ CaCO3 ಗಿವ್ಸ್ ಎಷ್ಟು CaO ಪ್ಲಸ್ CO2 ಅಂತ ಬಂದುಬಿಟ್ರೆ ಕ್ಲೋಸ್. ನೆಕ್ಸ್ಟ್ ಸೆಕೆಂಡ್ ಒಂದು ನೋಡಿ, ಇಲ್ಲಿ ಹೈಡ್ರೋಜನ್ನು ಪ್ಲಸ್ ಕ್ಲೋರಿನ್ ಗಿವ್ಸ್ ಎಷ್ಟು ಹೈಡ್ರೋಜನ್ ಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ. ಹೈಡ್ರೋಜನ್ ಅಂದಾಗ ನಮಗೆ ಎಷ್ಟು ಅಂದರೆ ನಮಗೆ ಯಾವಾಗಲೂ ಗ್ಯಾಸಸ್ ಏನಾಗಿರ್ತವೆ ಮಾಲಿಕ್ಯೂಲ್ಸ್ ಆಗಿರ್ತವೆ. ಸಿಂಗಲ್ಲ ನೀವು ಹೈಡ್ರೋಜನ್ ಅಂದರೆ H ಅಂತ ಬರೆಯೋಂಗಿಲ್ಲ, ಸೊ ಕ್ಲೋರಿನ್ ಅಂದರೆ Cl ಅಂತ ಬರೆಯೋಂಗಿಲ್ಲ, ಯಾವಾಗಲೂ Cl2 ಅಂತಲೇ ಬರೀಬೇಕು, H2 ಅಂತಲೇ ಬರೀಬೇಕು. ಹಾಗಾಗಿ ಅಂದರೆ ಕ್ಲೋರಿನ್ ಗ್ಯಾಸು, ಹೈಡ್ರೋಜನ್ನು ಕೂಡ ಗ್ಯಾಸು, ಹಾಗಾಗಿ H2 ಮತ್ತು Cl2. H2 ಕ್ಲೋರಿನ್ ಹೈಡ್ರೋಜನ್ನು ಪ್ಲಸ್ ಕ್ಲೋರಿನ್ ಅಂದಾಗ Cl2 ಕ್ಲೋರಿನ್ನು ಏನು ಬರುತ್ತೆ ನಮಗೆ ಹೈಡ್ರೋಜನ್ ಕ್ಲೋರೈಡ್ HCl ಬರುತ್ತೆ. ಸೊ ಇಲ್ಲಿ ನೋಡಿ ಹೈಡ್ರೋಜನ್ ಎಷ್ಟಿದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 ಇದೆ, ಇಲ್ಲಿ ಎಷ್ಟಿದೆ ಒಂದಿದೆ. ಏನಾಗಬೇಕು ಈಗ 2 ಆಗಬೇಕಲ್ವಾ, ಸೊ ಹಾಗಾಗಿ 2 ಮಾಡೋಣ. ಕ್ಲೋರಿನ್ ಎಷ್ಟಿದೆ ಇಲ್ಲಿ 2 ಇದೆ, ಇಲ್ಲಿಗೆ 2 ಆಯಿತಾ. ಸೊ ಕ್ಲೋರಿನ್ ಹೈಡ್ರೋಜನ್ 2 ಆಯಿತು, ಕ್ಲೋರಿನ್ ಕೂಡ 2 ಆಯಿತು. ಹಾಗಾಗಿ H2 + Cl2 ಗಿವ್ಸ್ ಎಷ್ಟು 2HCl ಬಂತು. ಅದೇ ರೀತಿಯಾಗಿ ನೋಡಿ ಮೆಗ್ನೀಷಿಯಂ ಪ್ಲಸ್ ಹೈಡ್ರೋಜನ್ ಕ್ಲೋರೈಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಗಿವ್ಸ್ ಎಷ್ಟು ಮೆಗ್ನೀಷಿಯಂ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಬರ್ತಾ ಹೋಗುತ್ತೆ. ಸೊ ಮೆಗ್ನೀಷಿಯಮ್ ಅಂದರೆ Mg, ಹೈಡ್ರೋಜನ್ ಕ್ಲೋರೈಡ್ ಫಸ್ಟು ಇದು ಬಿಟ್ಬಿಡಿ, ಫಸ್ಟು HCl ಅಷ್ಟೇ ಆ ಕಡೆ ಗಿವ್ಸ್ ಎಷ್ಟು ಮೆಗ್ನೀಷಿಯಂ ಕ್ಲೋರೈಡ್ ಅಂದಾಗ MgCl2 ಪ್ಲಸ್ H2, ಹೈಡ್ರೋಜನ್ ಅಂದಾಗ H2 ಬರ್ಕೋಬೇಕಲ್ವಾ. ಸೊ ಇವಾಗ ಇಲ್ಲಿ Mg ಒಂದಿದೆ, ಇಲ್ಲೂ ಒಂದಿದೆ, ಇಲ್ಲಿ ಹೈಡ್ರೋಜನ್ನು ಒಂದಿದೆ, ಇಲ್ಲಿ ಹೈಡ್ರೋಜನ್ 2 ಇದೆ, ಅದಕ್ಕೋಸ್ಕರ ಮಾಡ್ಬೇಕು ನಾನು ಇಲ್ಲಿ 2 ಹಾಕಿದೆ, ಏನಾಗುತ್ತೆ ಹೈಡ್ರೋಜನ್ 2 ಆಯಿತು. ಇಲ್ಲಿ ಕ್ಲೋರಿನ್ ಎಷ್ಟಾಯ್ತು ಈಗ 2 ಆಯಿತು, ಹಾಗಾಗಿ ಇಲ್ಲಿ ಕ್ಲೋರಿನ್ ಎಷ್ಟಿದೆ 2 ಇದೆ. ಸೊ ಹಾಗಾಗಿ ದಿಸ್ ಇಸ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಸೊ ಈ ರೀತಿಯಾಗಿ ನಾವೇನು ಮಾಡಬೇಕು, ಸೊ ನಾವು ಒಂದು ಈ ಕೆಮಿಕಲ್ ಈಕ್ವೇಷನ್ನ ಕೊಟ್ಟಾಗ LHS ಮತ್ತು RHS ಬರ್ಕೊಂಡ್ರೆ ತುಂಬಾ ಈಸಿ ಆಗಿಬಿಡುತ್ತೆ ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕೆ. ಇನ್ನೂ ಈಸಿಯೆಸ್ಟ್ ಮೆಥಡ್ ನಾವು ಮುಂದಿನ ದಿನಗಳಲ್ಲಿ ಮಾಡೋಣ. ಸೊ ಇನ್ನೂ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನು, ವಾಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಬಿ, ನೇಮ್ ದ ಆ್ಯಸಿಡ್ ಪ್ರೆಸೆಂಟ್ ಇನ್ ದ ಫಾಲೋವಿಂಗ್ ಸಬ್ಸ್ಟೆನ್ಸ್. ಕರ್ಡಲ್ಲಿ ಯಾವ ಒಂದು ಆ್ಯಸಿಡ್ ಇರುತ್ತೆ, ಗ್ಯಾಸ್ಟ್ರಿಕ್ ಜ್ಯೂಸ್ ಅಲ್ಲಿ ಯಾವುದೊಂದು ಆ್ಯಸಿಡ್ ಇರುತ್ತೆ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ. ಸೊ ನೋಡ್ತಾ ಹೋಗೋಣ. ಫಸ್ಟು ದ ರಿಯಾಕ್ಷನ್ ಬಿಟ್ವೀನ್ ಆ್ಯಸಿಡ್ ಆ್ಯಂಡ್ ಬೇಸ್ ಟು ಗಿವ್ ಸಾಲ್ಟ್ ಆ್ಯಂಡ್ ವಾಟರ್ ಈಸ್ ನೋನ್ ಆ್ಯಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನೋಡಿ ಈಗ ಫಾರ್ ಎಕ್ಸಾಂಪಲು ಆ್ಯಸಿಡ್ ಯಾವುದು HCl, ನೆಕ್ಸ್ಟು ಬೇಸ್ ಯಾವುದು ನಮಗೆ NaOH. ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋದಷ್ಟೇ ಇದು. ಸೊ ಇವೆರಡು ರಿಯಾಕ್ಟರ್ ಏನಾಗುತ್ತೆ ನೋಡಿ, HCl ಪ್ಲಸ್ NaOH ರಿಯಾಕ್ಟ್ ಆದಾಗ ಏನಾಗುತ್ತೆ NaCl ಬರುತ್ತೆ, ಸಾಲ್ಟ್ ಬರುತ್ತೆ, ಏನಿದೆ ಅಲ್ವಾ ಈ NaCl ಏನಾಗುತ್ತೆ ನಮಗೆ ಸಾಲ್ಟ್ ಬರುತ್ತೆ. ಪ್ಲಸ್ ಇಲ್ಲಿ ಏನು ಉಳಿತು OH ಉಳಿತು, ಇಲ್ಲಿ H ಉಳಿತು, ಏನಾಯ್ತು ನಮಗೆ H2O ಬಂತು. ಅದೇ ಕೊಟ್ಟಿದ್ದಾರೆ, ದ ರಿಯಾಕ್ಷನ್ ಬಿಟ್ವೀನ್ ಆ್ಯಸಿಡ್ ಆ್ಯಂಡ್ ಬೇಸ್ ಟು ಗಿವ್ ಸಾಲ್ಟ್ ಆ್ಯಂಡ್ ವಾಟರ್ ಈಸ್ ನೋನ್ ಆ್ಯಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತಾ ಹೋಗ್ತೀವಿ.
ಸೊ ಬಟ್ ಅದೇ ರೀತಿಯಾಗಿ ನಮಗೆ ಕರ್ಡಲ್ಲಿ ಇರ್ತಕ್ಕಂಥ ಒಂದು ಆ್ಯಸಿಡ್ ಯಾವುದು ಅಂತಾಗ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿದೆ. ನೆಕ್ಸ್ಟ್ ಗ್ಯಾಸ್ಟ್ರಿಕ್ ಜ್ಯೂಸಲ್ಲಿ ಯಾವುದಿದೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂದರೆ HCl ಅಂತ ಕರಿತೀವಿ. HCl ಜ್ಯೂಸ್ ನಮಗೆ HCl ಆ್ಯಸಿಡ್ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಈಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್? ನೇಮ್ ದ ಸಾಲ್ಟ್ಸ್ ಯೂಸ್ಡ್ ಇನ್ ದ ಫಾಲೋವಿಂಗ್ ಪ್ರೊಸೆಸ್. ರಿಮೂವಿಂಗ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್, ಬ್ಲೀಚಿಂಗ್ ವುಡ್ ಪಲ್ಪ್ ಇನ್ ದ ಪೇಪರ್ ಫ್ಯಾಕ್ಟ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ವಾಟ್ ಈಸ್ ಫಸ್ಟ್ ಆಫ್ ಆಲ್ ವಾಟ್ ಈಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕೊಟ್ಟಿದ್ದಾಗ, ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಈಸ್ ದ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ಒನ್ ಫಾರ್ಮುಲಾ ಯೂನಿಟ್ ಆಫ್ ಸಾಲ್ಟ್. ಒಂದು ಸಾಲ್ಟಲ್ಲಿ ಫಾರ್ ಎಕ್ಸಾಂಪಲ್ NaCl ಸಾಲ್ಟ್ ಅಂತಂದಾಗ ಈ ಒಂದು ಸಾಲ್ಟಲ್ಲಿ ಎಷ್ಟು ನಮಗೆ ವಾಟರ್ ಮಾಲಿಕ್ಯೂಲ್ಸ್ ಇದ್ದಾವೆ, ಸೊ ಅದನ್ನ ಏನಂತ ಕರಿತೀವಿ, ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇದ್ದಾವೆ, ಅದನ್ನೇನಂತ ಕರಿತೀವಿ ನಾವು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಕ್ವಶನ್ ನಂಬರ್ ಬಿ ನೋಡಿ, ಇಲ್ಲಿ ಏನೋ ನಮಗೆ ಏನು ಕೊಟ್ಟಿದೆ ಕ್ವಶನ್ ಇಲ್ಲಿ, ನೇಮ್ ದ ಸಾಲ್ಟ್ಸ್ ಯೂಸ್ಡ್ ಇನ್ ದ ಫಾಲೋವಿಂಗ್ ಪ್ರೊಸೆಸ್. ಈ ಪ್ರೊಸೆಸ್ಗಳಲ್ಲಿ ಯಾವ ಸಾಲ್ಟ್ ಯೂಸ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಅಂದರೆ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ನ ರಿಮೂವ್ ಮಾಡಬೇಕಂದಾಗ ಯಾವ ಸಾಲ್ಟ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಮಗೆ ಯಾವುದು ಯೂಸ್ ಮಾಡಿ ನಮಗೆ ಗೊತ್ತಿದೆ ಆಲ್ರೆಡಿ, ನಾವು ವಾಷಿಂಗ್ ಸೋಡಾ ಏನು ಸೋಪ್ ಪೌಡರ್ ಅಂತ ಯೂಸ್ ಮಾಡ್ತೀವಲ್ಲ ಅದು ವಾಷಿಂಗ್ ಸೋಡಾ ಅಂತ ಕರಿತೀವಿ. ಅದಕ್ಕೆ ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. Na2CO3 ಅದಕ್ಕೆ ಮಾಲಿಕ್ಯುಲರ್ ಫಾರ್ಮುಲಾ ಆಗುತ್ತೆ. ಅದೇ ರೀತಿಯಾಗಿ ನಮಗೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಬ್ಲೀಚಿಂಗ್ ವುಡ್ ಪಲ್ಪ್ ಇನ್ ಪೇಪರ್ ಫ್ಯಾಕ್ಟ್ರೀಸ್ ಅಂದಾಗ ವುಡ್ ಪಲ್ಪ್ನ ಬ್ಲೀಚಿಂಗ್ ಮಾಡೋದಕ್ಕೋಸ್ಕರ ಪೇಪರ್ ಫ್ಯಾಕ್ಟ್ರೀಸಲ್ಲಿ ಯಾವ ಒಂದು ಸಾಲ್ಟ್ನ ಯೂಸ್ ಮಾಡ್ತೀವಿ ಅಂದಾಗ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್. ಬ್ಲೀಚಿಂಗ್ ಅಂತ ಬಂತು ಅಂದ ತಕ್ಷಣ CaOCl2 ಬರೆದ್ಬಿಡ್ಬೇಕು, ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ ಅದಕ್ಕೆ, ಅಥವಾ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಈ ಕ್ವಶನ್ ಅರ್ಥ ಆಗಿದೆ ಅನ್ಕೋತೀನಿ. ಕ್ವಶನ್ ನಂಬರ್ 24 ಹೋಗೋಣ. ಡ್ರಾ ದ ಡಯಾಗ್ರಾಮ್ ಆಫ್ ದ ಅರೇಂಜ್ಮೆಂಟ್ ಆಫ್ ಅಪರೇಟರ್ಸ್ ಯೂಸ್ಡ್ ಟು ಶೋ ದ ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ಸ್, ಲೇಬಲ್ ದ ಫಾಲೋವಿಂಗ್ ಪಾರ್ಟ್ ಅಂತ ಕೇಳಿದ್ದಾರೆ. ಸೊ ನಮಗೆ ನೋಡಿ, ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ಸ್ ಮೇಲೆ ನಮಗೆ ಸ್ಟೀಮ್ ಹೆಂಗೆ ವರ್ಕ್ ಆಗುತ್ತೆ ಅದನ್ನ ಒಂದು ಡಯಾಗ್ರಾಮ್ ಮೂಲಕ ತೋರಿಸಿ, ಮತ್ತು ನೀವೇನು ಮಾಡಬೇಕೀಗ ಅದರ ಒಂದು ಪಾರ್ಟ್ಸ್ನ ಸೊ ನೀವು ಪಾರ್ಟ್ಸ್ನ ಗುರುತು ಮಾಡಬೇಕಾಗತ್ತೆ. ನೋಡಿ, ಫಸ್ಟು ಈ ಥರ ಒಂದು ಬರ್ನರ್ ತಗೊತೀವಿ, ಒಂದು ಟ್ಯೂಬ್ ತಗೊತೀವಿ, ಟ್ಯೂಬ್ ಒಳಗಡೆ ಮೆಟಲ್ ಸ್ಯಾಂಪಲ್ ಹಾಕ್ತೀವಿ. ಸೊ ಇಲ್ಲಿ ಹೀಟ್ ಮಾಡ್ತಾ ಹೋಗ್ತಾ ಏನಾಗುತ್ತೆ, ನೆಕ್ಸ್ಟು ಅದು ಮುಂದೆ ಏನು ಮಾಡ್ತೀವಿ, ಡೆಲಿವರಿ ಟ್ಯೂಬ್ನ ಕನೆಕ್ಟ್ ಮಾಡಿರ್ತೀವಿ, ಅದನ್ನು ಇನ್ನೊಂದು ಟ್ಯೂಬ್ನ ವಾಟರಲ್ಲಿ ಸೊ ಅಪೋಸಿಟಾಗಿ ಡಿಪ್ ಮಾಡಿರ್ತೀವಿ. ಸೊ ಈ ರೀತಿಯಾಗಿ ಡಯಾಗ್ರಾಮ್ ನೀವು ಬಿಡಿಸಿದ್ರೆ ನಿಮ್ಗೆ ಏನಾಗುತ್ತೆ 2 ಮಾರ್ಕ್ಸ್ ಸಿಗುತ್ತೆ. ಈ ಡಯಾಗ್ರಾಮ್ಗೆ 2 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟು ಇಲ್ಲೊಂದು ಮೆಟಲ್ ಸ್ಯಾಂಪಲ್ ಒಂದು ಲೇಬಲ್ ಮಾಡಿದ್ದೀರಾ, ಮತ್ತು ಡೆಲಿವರಿ ಟ್ಯೂಬ್ ಅಂತ ಲೇಬಲ್ ಮಾಡಿದ್ದೀರಾ ಅಂದಾಗ ನಿಮಗೆ ಹಾಫ್ ಪ್ಲಸ್ ಹಾಫ್ ಏನಾಗುತ್ತೆ 1 ಮಾರ್ಕ್ಸ್ ಸಿಗುತ್ತೆ. ಟೋಟಲಾಗಿ ನಿಮಗೆ 3 ಮಾರ್ಕ್ಸು ಎಕ್ಸಾಮಿಗೆ ಕೊಡ್ತಾರೆ. ನೋಡಿ, ಬರೀ ಡಯಾಗ್ರಾಮ್ ಬಿಡಿಸಿದ್ರೆ 2 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಓಕೆ, ಇಲ್ಲಿವರೆಗೂ 3 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಲಾಸ್ಟಿಗೆ ಏನು ಮಾಡೋಣ, ಈಗ 4 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದೇ ಒಂದು ಕ್ವಶನ್ ಆನ್ಸರ್ ಮಾಡ್ಬೇಕು ನೀವು, ಇದರಲ್ಲಿ ಟೋಟಲಾಗಿ 4 ಮಾರ್ಕ್ಸ್ ಇರುತ್ತೆ. ನೋಡಿ, ಗಿವ್ ರೀಸನ್ ಕೊಟ್ಟಿದೆ. ಕಾರ್ಬನ್ ಆಟಮ್ಸ್ ನೈದರ್ ಫ್ರಾಮ್ C4 ಮೈನಸ್ ಆ್ಯನಯನ್ ನಾರ್ ಫ್ರಾಮ್ C4 ಪ್ಲಸ್ ಕ್ಯಾಟಯನ್. ಏನಕ್ಕೆ ಅಂತ ಹೇಳಬೇಕು. ಯಾಕೆ ನಮಗೆ C4 ಮೈನಸ್ನೂ ಫಾರ್ಮೇಷನ್ ಮಾಡಲ್ಲ, ಕಾರ್ಬನ್ನು C4 ಪ್ಲಸ್ನೂ ಫಾರ್ಮೇಷನ್ ಮಾಡಲ್ಲ. ಸೊ ಏನಕ್ಕೆ, ಯಾಕೆ ಅಂತ ಹೇಳಬೇಕು. ನೆಕ್ಸ್ಟ್ ಇನ್ನೊಂದು ಎಥನೋಯಿಕ್ ಆ್ಯಸಿಡ್ ಆಲ್ಸೋ ನೋನ್ ಆಸ್ ಗ್ಲೇಷಿಯಲ್ ಅಸಿಟಿಕ್ ಆ್ಯಸಿಡ್ ಅಂತ ಕರಿತಾ ಹೋಗ್ತೀವಿ. ಏನಕ್ಕೆ. ಕ್ವಶನ್ ನಂಬರ್ ಬಿ ನೋಡಿ, ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ದ ಫಾಲೋವಿಂಗ್ ಕಾರ್ಬನ್ ಕಾಂಪೌಂಡ್ಸ್. ಬ್ಯೂಟೇನ್ ಸ್ಟ್ರಕ್ಚರ್ ಬರಬೇಕು, ಸೈಕ್ಲೋಹೆಕ್ಸೇನ್ ಸ್ಟ್ರಕ್ಚರ್ ಬರಬೇಕು ಅಷ್ಟೇ. ಫಸ್ಟ್ ಕ್ವಶನ್ ನೋಡೋಣ ಈಗ. ನೋಡಿ, ಯಾಕೆ ನಮಗೆ ಕಾರ್ಬನ್ನು C4 ಪ್ಲಸ್ನು ಫಾರ್ಮೇಷನ್ ಮಾಡಲ್ಲ, C4 ಮೈನಸ್ನು ಫಾರ್ಮೇಷನ್ ಮಾಡಲ್ಲ, ಯಾಕೆ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರು, ಇಟ್ ವುಡ್ ಬಿ ಡಿಫಿಕಲ್ಟ್ ಫಾರ್ ದ ನ್ಯೂಕ್ಲಿಯಸ್ ಆಫ್ ದ ಕಾರ್ಬನ್ ಆಟಮ್ ವಿತ್ 6 ಪ್ರೋಟಾನ್ಸ್ ಟು ಹೋಲ್ಡ್ ಆನ್ 10 ಎಲೆಕ್ಟ್ರಾನ್ಸ್. ಫಸ್ಟ್ ನಮಗೆ 6 ಪ್ರೋಟಾನ್ಸ್ ಇರ್ತವೆ, ಹೌದಲ್ವಾ, 6 ಎಲೆಕ್ಟ್ರಾನ್ಸ್ ಇರ್ತವೆ. ಸೊ ಬಟ್ ನಾವು ಇನ್ನೂ ಎಕ್ಸ್ಟ್ರಾ ಮತ್ತು 4 ಎಲೆಕ್ಟ್ರಾನ್ಸ್ನ ಅದಕ್ಕೆ ಆ್ಯಡ್ ಮಾಡಬೇಕು ಅಂದಾಗ ಅರ್ಥ ಆಗುತ್ತಾ, ಈ 6 ಪ್ರೋಟಾನು ಏನು ಮಾಡಲ್ಲ, ಮತ್ತು ನಮಗೆ 10 ಎಲೆಕ್ಟ್ರಾನ್ನ ಹೋಲ್ಡ್ ಮಾಡತಕ್ಕಂಥ ಕೆಪಾಸಿಟಿ ಇಲ್ಲ, ಹೌದಲ್ವಾ. 6 ಪ್ರೋಟಾನ್ಗೆ 6 ಎಲೆಕ್ಟ್ರಾನ್ಸ್ ಇತ್ತು ಅಂದಾಗ ದಟ್ ಈಸ್ ನ್ಯೂಟ್ರಲ್, ಕರೆಕ್ಟಾಗಿರುತ್ತೆ. ಅದೇ 6 ಪ್ರೋಟಾನು 10 ಎಲೆಕ್ಟ್ರಾನ್ ಇಟ್ಕೋಬೇಕಂದ್ರೆ ಹೆಂಗಾಗುತ್ತೆ, ಸಾಧ್ಯ ಇಲ್ಲ. ಹಾಗಾಗಿ ಅದು C4 ಮೈನಸ್ನ ಫಾರ್ಮೇಷನ್ ಮಾಡಲ್ಲ. ಅದೇ ರೀತಿಯಾಗಿ ನೋಡಿ, ನಮಗೆ C4 ಪ್ಲಸ್ಸು ಕೂಡ ಏನಾಗಲ್ಲ, ಎ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ 4 ಎಲೆಕ್ಟ್ರಾನ್ leaving behind a carbon atom with 6 protons in its nucleus with 2 electrons. So it does not form C4+. ಅಂದಾಗ ನಾವು ಹೆಂಗೆ ಈಗ ನೋಡಿ, ಸೊ 6 ಎಲೆಕ್ಟ್ರಾನ್ 6 ಪ್ರೋಟಾನ್ ಇದ್ದಾಗ ಇದಕ್ಕೆ ನಾವು ಮತ್ತೆ 4 ಎಲೆಕ್ಟ್ರಾನ್ಸ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿ ನಮಗೆ ಸೊ
ಅಂದರೆ 6 ಪ್ರೋಟಾನ್ ನಮಗೆ 10 ಎಲೆಕ್ಟ್ರಾನ್ನ ಹೋಲ್ಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಹೇಗಿಲ್ಲ, ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ 6 ಎಲೆಕ್ಟ್ರಾನ್ 6 ಪ್ರೋಟಾನಲ್ಲಿ ನಾನು 6 ಪ್ರೋಟಾನ್ ಇದೆ, 6 ಎಲೆಕ್ಟ್ರಾನ್ ಇದೆ. ಈ 6 ಎಲೆಕ್ಟ್ರಾನ್ ನಾವು 4 ಎಲೆಕ್ಟ್ರಾನ್ನ ತೆಗೆದುಬಿಟ್ರೆ ಎಷ್ಟು 2 ಎಲೆಕ್ಟ್ರಾನ್ ಉಳಿಯುತ್ತೆ. ಆದರೆ ನೋಡಿ 6 ಪ್ರೋಟಾನ್ಸ್ ಇಟ್ ಇಸ್ 2 ನ್ಯೂಕ್ಲಿಯಸ್ ಅಂದಾಗ ಸೊ ಇದು 6 ಏನಾಗುತ್ತೆ ಅವಾಗ ಅನ್ಸ್ಟೇಬಲ್ ಆಗಿಬಿಡುತ್ತೆ. 6 ಪ್ರೋಟಾನಿಗೆ 6 ಎಲೆಕ್ಟ್ರಾನ್ ಇರಲೇಬೇಕು, ಅವಾಗ ಮಾತ್ರ ಸ್ಟೇಬಲ್ ಅದು, ಇಲ್ಲಾಂದರೆ ಅನ್ಸ್ಟೇಬಲ್ ಆಗಿಬಿಡುತ್ತೆ, ಅಂದರೆ ಆ್ಯಟಮೇ ಎಕ್ಸಿಸ್ಟ್ ಆಗಲ್ಲ ನಮಗೆ. ಸೊ ಹಾಗಾಗಿ ಏನಾಗುತ್ತೆ 6 ಪ್ರೋಟಾನ್ ನಮಗೆ 4 ಎಲೆಕ್ಟ್ರಾನ್ ಕಳ್ಕೊಳಕ್ಕೆ ಸಾಧ್ಯ ಇಲ್ಲ, ಕಳ್ಕೊಂಡು 2 ಎಲೆಕ್ಟ್ರಾನ್ ಆಗೋಕ್ಕಾಗಲ್ಲ. ಹಾಗಾಗಿ ಇದು C4+ ಕೂಡ ಏನೂ ಮಾಡಲ್ಲ, ಸೊ ನಮಗೆ ಫಾರ್ಮೇಷನ್ ಮಾಡಲ್ಲ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಇದೆ. ಏನು ಕ್ವಶನ್ನು ಇಲ್ಲಿ ನೋಡಿ, ಎಥನಿಕ್ ಆ್ಯಸಿಡ್ ಆಲ್ಸೋ ನೋನ್ ಆಸ್ ಗ್ಲೇಷಿಯಲ್ ಅಸಿಟಿಕ್ ಆ್ಯಸಿಡ್ ಅಂತ ಕರಿತೀವಿ. ಏನಕ್ಕೆ ಅಂತ ಕೇಳಿದ್ದಾರೆ ನೋಡಿ. ಸಿನ್ಸ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಎಥನೋಯಿಕ್ ಆ್ಯಸಿಡ್ ಎಷ್ಟಾಗಿರುತ್ತೆ 290 ಕೆಲ್ವಿನ್ ಇದ್ದರೂ ಕೂಡ 290 ಕೆಲ್ವಿನ್ ಅಂದಾಗ ಸೊ ಬಿಲೋ ಎಷ್ಟು ನಮಗೆ ರೂಮ್ ಟೆಂಪ್ರೇಚರ್ ಎಷ್ಟಪ್ಪ 16 ಪಾಯಿಂಟ್ ಸಮಥಿಂಗ್ ಏನೋ ಆಗುತ್ತೆ ಡಿಗ್ರಿ ಸೆಲ್ಸಿಯಸ್ಸು. ಸೊ ಬಿಲೋ ರೂಮ್ ಟೆಂಪ್ರೇಚರ್ ಇದೆ ಅದಲ್ವಾ. ಆಫನ್ ಫ್ರೀಸಸ್ ಡ್ಯೂರಿಂಗ್ ವಿಂಟರ್, ಅಂದರೆ ನಮಗೆ ಬಿಲೋ ರೂಮ್ ಟೆಂಪ್ರೇಚರಲ್ಲಿ ಏನಾಗುತ್ತೆ ನಮಗೆ ಇದು ಡ್ಯೂರಿಂಗಲ್ಲಿ ಅಂದರೆ ವಿಂಟರಲ್ಲಿ ನಾರ್ಮಲ್ ನಮಗೆ 27 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಎಷ್ಟು ನಮಗೆ ರೂಮ್ ಟೆಂಪ್ರೇಚರ್ ಹೌದಲ್ವಾ. ಇದಕ್ಕಿಂತ ಕಡಿಮೆ ಇದೆ. ಹಾಗಾಗಿ ಏನಾಗುತ್ತೆ ವಿಂಟರ್ ಬಂದಾಗ ಏನಾಗುತ್ತೆ ಅದು ಫ್ರೀಸ್ ಆಗಿಬಿಡುತ್ತೆ. ಫ್ರೀಸ್ ಆಗೋದಕ್ಕೆ ನಮಗೆ ಗ್ಲೇಷಿಯರ್ಸ್ ಗೊತ್ತಲ್ಲ ನಿಮಗೆ, ದೊಡ್ಡ ಗ್ಲೇಷಿಯರ್ಸ್ ಅಂತ ಹೇಳ್ತಾ ಹೋಗ್ತೀವಿಲ್ಲ, ಮೇಲ್ಗಡೆ ಎಲ್ಲ ಮಂಜುಗಡ್ಡೆ ಆಗಿರುತ್ತೆ, ಕೆಳಗಡೆ ಮಾತ್ರ ವಾಟರ್ ಇರುತ್ತೆ. ಹಾಗೇನಾಗುತ್ತೆ ಇದ್ರದ್ದು ಮೆಲ್ಟಿಂಗ್ ಪಾಯಿಂಟು ನಮಗೆ ಕಡಿಮೆ ಇರೋದಕ್ಕೋಸ್ಕರ ಏನಾಗುತ್ತೆ ಈ ವಿಂಟರ್ ಬಂತಪ್ಪ ಅಂದಾಗ ನಮಗೆ ಆಲ್ಮೋಸ್ಟು 12 ಡಿಗ್ರಿ 13 ಡಿಗ್ರಿ ಸೆಲ್ಸಿಯಸ್ ಇರುತ್ತಲ್ವ ಟೆಂಪ್ರೇಚರು. ಸೊ ಅದಕ್ಕೆ ಏನಾಗುತ್ತೆ ಇದು ಫ್ರೀಸ್ ಆಗಿಬಿಡುತ್ತೆ. ಅಥವಾ ಇನ್ನು ಕೋಲ್ಡ್ ಕ್ಲೈಮೇಟ್ಸಲ್ಲೂ ಕೂಡ ಏನಾಗುತ್ತೆ ಫ್ರೀಸ್ ಆಗಿಬಿಡುತ್ತೆ, ಅಂದರೆ ಮಂಜುಗಡ್ಡೆ ಆಗಿಬಿಡುತ್ತೆ. ಹಾಗಾಗಿ ಇದನ್ನೇನಂತ ಕರಿತೀವಿ ಗ್ಲೇಷಿಯಲ್ ಅಸಿಟಿಕ್ ಆ್ಯಸಿಡ್, ಅಂದರೆ ಗ್ಲೇಷಿಯರ್ಸ್ ಅಂತ ಹೇಳ್ತೀವಲ್ವಾ, ಆ ಸರೋವರಗಳಲ್ಲಿ ಏನಾಗುತ್ತೆ ಮೇಲ್ಗಡೆ ಎಲ್ಲ ಮಂಜುಗಡ್ಡೆ ಆಗಿರುತ್ತೆ, ಕೆಳಗಡೆ ನೀರಿರುತ್ತೆ. ಹಾಗೆ ಅದೇ ರೀತಿಯಾಗಿ ನಮಗೆ ಗ್ಲೇಷಿಯರ್ ಟೈಪ್ ಆಗೋದಕ್ಕೋಸ್ಕರ ಮಂಜುಗಡ್ಡೆ ಆಗೋದಕ್ಕೋಸ್ಕರ ಇದನ್ನೇನಂತ ಕರಿತೀವಿ ಗ್ಲೇಷಿಯಲ್ ಅಸಿಟಿಕ್ ಆ್ಯಸಿಡ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದೆ ಬಿ ನಮಗೆ, ಬ್ಯೂಟೇನ್ ಸ್ಟ್ರಕ್ಚರ್ ಹೈಡ್ರೋಕಾರ್ಬನ್ ಸ್ಟ್ರಕ್ಚರ್ ಬೈ ಅಂತ ಕೇಳಿದೆ. ಬ್ಯೂಟೇನ್ ಅಂದಾಗ YNE ಅಂತ ಬಂತು ಅಂದಾಗ ಏನಂತ ಕರಬೇಕು ಟ್ರಿಬಲ್ ಬಾಂಡ್ ಇದೆ ಅಂತ, ಇದು ಆಲ್ಕೈನ್ ಅಂತ. ಸೊ ನೋಡಿ ಬ್ಯೂಟೇನ್ ಎಷ್ಟು ಫಸ್ಟ್ ಬರ್ಕೋಬೇಕು 4 1 2 3 4 ಕಾರ್ಬನ್ ಬರ್ಕೋಬೇಕು ಹೌದಲ್ವಾ ಬ್ಯೂಟೈನ್. ಸೊ ಹಾಗಾದರೆ ಬರೀ ಬ್ಯೂಟೈನ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ಬ್ಯೂಟೈನ್ ಅಂತ ಕೊಟ್ಟಾಗ ನಾವೇನು ಮಾಡಬೇಕು ಇಲ್ಲಿ, ಸೊ ನೋಡಿ ಫಸ್ಟು ಈ ಕಾರ್ಬನ್ಗೆ ಫಸ್ಟ್ ಕಾರ್ಬನ್ಗೆ ಏನು ಮಾಡಬೇಕು 3 ಬಾಂಡ್ ಹಾಕಿಬಿಡಿ ಅದಲ್ವಾ. ಟೋಟಲ್ ಕಾರ್ಬನ್ ವೇಲೆನ್ಸಿ ಎಷ್ಟು 4 ಅಲ್ವಾ. ಈಗ ಸ್ಯಾಟಿಸ್ಫೈ ಮಾಡ್ತು 1 2 3 ಹೈಡ್ರೋಜನ್ 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 4 ಆಯಿತಾ. 1 2 3 4 ಬಾಂಡ್ ಆಯಿತಾ. ಇದಕ್ಕೆ 2 ಬಾಂಡ್ ಇದೆ, ಇದಕ್ಕೆ ಏನು ಮಾಡಬೇಕು ಇನ್ನೆರಡು ಹೈಡ್ರೋಜನ್ ಹಾಕಬೇಕು 2 ಆಯಿತಾ. ನೆಕ್ಸ್ಟ್ ಇದಕ್ಕೆ ಆಲ್ರೆಡಿ 4 ಮಾಡಿದೆ. ಸೊ ಇದಕ್ಕೆ 4 ಇದಕ್ಕೆ ಏನು ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಇದಕ್ಕೇನು 3 ಇದೆ, ಇದಕ್ಕೆ ಏನು ಮಾಡಬೇಕು 1 ಹೈಡ್ರೋಜನ್ ಹಾಕಬೇಕು. ಇದು ನಮಗೆ ಬ್ಯೂಟೇನ್ ಸ್ಟ್ರಕ್ಚರ್ ಆಗುತ್ತೆ. ಅದೇ ರೀತಿಯಾಗಿ ಸೈಕ್ಲೋಹೆಕ್ಸೇನ್ ಅಂತ ಅಂದಾಗ ನೋಡಿ, ಸೈಕ್ಲೋಹೆಕ್ಸೇನ್ ಅಂದ್ರೇನು ಹೆಕ್ಸೇನ್ ಅಂತ ಅಂದಾಗ ಏನಾಗುತ್ತೆ ನಮಗೆ ಹೆಕ್ಸಾ ಅಂದರೆ 6 ಕಾರ್ಬನ್ ಆಟಮ್ ಇರುತ್ತೆ. ಅದೇನಾಗಿರುತ್ತೆ ಸೈಕ್ಲಿಕ್ ಸ್ಟ್ರಕ್ಚರ್ ಇರುತ್ತೆ ನೋಡಿ. 1 2 3 4 5 6 ಹೌದಲ್ವಾ. 6 ಕಾರ್ಬನ್ ಆಟಮ್ ಏನಾಗಿದೆ ಸೈಕ್ಲಿಕ್ ಸ್ಟ್ರಕ್ಚರಲ್ಲಿದೆ. ಸೊ ಕಾರ್ಬನ್ಗೆ ಎಷ್ಟು ವೇಲೆನ್ಸಿ 4, ಇಲ್ಲೊಂದು ಹೈಡ್ರೋಜನ್ ಇಲ್ಲೊಂದು ಹೈಡ್ರೋಜನ್ 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 ಹೈಡ್ರೋಜನ್. ಸೊ ಈ ರೀತಿಯಾಗಿ ಏನು ಮಾಡ್ಬೇಕು ನೀವು ಸ್ಟ್ರಕ್ಚರ್ನ ಬರಿತಾ ಹೋಗ್ಬೋದು. ಸೊ ಇದು ಸೈಕ್ಲೋಹೆಕ್ಸೇನ್ ಸ್ಟ್ರಕ್ಚರ್, ಇದು ಬ್ಯೂಟೇನ್ ಸ್ಟ್ರಕ್ಚರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ ನಾವು. ಎಕ್ಸ್ಪ್ಲೇನ್ ದ ಮೆಕಾನಿಸಮ್ ಆಫ್ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್. ಈ ಕ್ವಶನ್ ಅದು ಅಟೆಂಡ್ ಮಾಡ್ಬೋದು ಅಥವಾ ಈ ಕ್ವಶನ್ ಅದು ಅಟೆಂಡ್ ಮಾಡ್ಬೋದು. ನಿಮಗೆ ಯಾವುದು 2 ಕ್ವಶನ್ ಬರುತ್ತೆ ಅದನ್ನ ಮಾತ್ರ ನೀಟಾಗಿ ಅಟೆಂಡ್ ಮಾಡಿ. ಓಕೆ ನೋಡಿ, ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೋಪ್ ಮಾಲಿಕ್ಯೂಲ್ಸ್ ನಮಗೆ ಹೆಂಗೆ ಕ್ಲೀನ್ ಮಾಡುತ್ತೆ ನಮ್ಮ ಇವಾಗ ಬಟ್ಟೆ ಹೋಗೋಕ್ಕೆ ಏನು ಮಾಡ್ತೀವಿ ಸೋಪ್ ಯೂಸ್ ಮಾಡ್ತೀವಿ ಅಲ್ವಾ. ಸೋಪ್ ಅಂತ ಅಂದಾಗ ನೀವು ಸೋಪ್ ಮಾಲಿಕ್ಯೂಲ್ ತಗೊಂಡಾಗ ಒಂದು ನಿಮಗೆ ಹೈಡ್ರೋಫಿಲಿಕ್ ಪಾರ್ಟ್ ಇರುತ್ತೆ, ಒಂದು ಹೈಡ್ರೋಫೋಬಿಕ್ ಅಂದಾಗ ಒಂದು ವಾಟರ್ ಜೊತೆಗೆ ತುಂಬ ಅಟ್ರಾಕ್ಷನ್ ಇರುತ್ತೆ, ಇನ್ನೊಂದು ಆಯಿಲ್ ಅಥವಾ ಫ್ಯಾಟ್ ಜೊತೆಗೆ ಏನಾಗುತ್ತೆ ತುಂಬ ಅಟ್ರಾಕ್ಷನ್ ಇರುತ್ತೆ. 2 ಪಾರ್ಟ್ ಇರುತ್ತೆ ನಮಗೆ ಇಲ್ಲಿ ಸೋಪಲ್ಲಿ. ನೋಡಿ ಸೋಪ್ ಮಾಲಿಕ್ಯೂಲ್ಸ್ ಯಾವ ಹೈಡ್ರೋಫಿಲಿಕ್ ಅಥವಾ ಅಯಾನಿಕ್ ಪಾರ್ಟು, ಇದು ವಾಟರ್ ಅಟ್ರಾಕ್ಟಿವ್ ಆಗಿರುತ್ತೆ. ಆ್ಯಂಡ್ ಹೈಡ್ರೋಫೋಬಿಕ್ ಪಾರ್ಟು ದಟ್ ಈಸ್ ಕಾರ್ಬನ್ ಚೈನ್ ಇರುತ್ತೆ, ವಾಟರ್ ರಿಪೆಲೆಂಟ್ ಎಂಡ್ ಇರುತ್ತೆ. ದ ಅಯಾನಿಕ್ ಎಂಡ್ ಆಫ್ ಸೋಪ್ ಇಂಟರಾಕ್ಟ್ಸ್ ವಿತ್ ವಾಟರ್. ಈ ಏನು ಮಾಡುತ್ತೆ ಇದು ಅಯಾನಿಕ್ ಎಂಡು, ಇದೇನು ಮಾಡುತ್ತೆ ವಾಟರ್ ಜೊತೆಗೆ ಇಂಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಆ್ಯಂಡ್ ಕಾರ್ಬನ್ ಚೈನ್ ಎಂಡ್ ಇಂಟ್ರಾಕ್ಟ್ಸ್ ವಿತ್ ಆಯಿಲ್, ಇದೇನಾಗುತ್ತೆ ಆಯಿಲ್ ಜೊತೆ ಜಾಸ್ತಿ ಇಂಟ್ರಾಕ್ಷನ್ ಇರುತ್ತೆ. ಅಥವಾ
ಏನು ಕೊಡೆ ಅಂತ ಕರೀತಾರೆ ಡರ್ಟ್, ಅದ್ರ ಜೊತೆಗೆ ಜಾಸ್ತಿ ಇಂಟ್ರಾಕ್ಷನ್ ಇರುತ್ತೆ. ಟು ಫಾರ್ಮ್ ಎ ಸ್ಟ್ರಕ್ಚರ್ ಕಾರ್ಡ್ ಏನು ಮಾಡುತ್ತೆ, ಮಿಸಿಲಿ ಫಾರ್ಮೇಷನ್ ಮಾಡುತ್ತೆ. ಏನು ಮಾಡುತ್ತೆ, ಮಿಸಿಲೆ ಅಂತಂದಾಗ ಒಂದು ಕ್ಲೋಸ್ಡ್ ಒಂದು, ನೋಡಿ ಇದು ಒಂದು ಬಟ್ಟೆ ನಿಮ್ಮದು ಅಂತಂದಾಗ, ಸೊ ಇದಕ್ಕೆ ವಾಟರ್ ಹಾಕಿದ್ದೀರಾ, ಇಲ್ಲಿ ನೀವು ಸೋಪು ಹಾಕಿದ್ದೀರಾ. ಈ ಸೋಪ್ ಏನು ಮಾಡುತ್ತೆ, ಸೋಪಲ್ಲಿರ್ತಕ್ಕಂಥ ಹೈಡ್ರೋಫೋಬಿಕ್ ಪಾರ್ಟು ಏನು ಮಾಡುತ್ತೆ, ನಮಗೆ ಈ ಡರ್ಟ್ ಜೊತೆಗೆ ಏನು ಮಾಡುತ್ತೆ, ಒಂದು ಅಂದರೆ ಒಂದು ಇಂಟ್ರಾಕ್ಷನ್ ಫಾರ್ಮೇಷನ್ ಮಾಡುತ್ತೆ. ಸೊ ಇದೇನಾಗುತ್ತೆ, ನಮಗೆ ವಾಟರ್ ಜೊತೆಗೆ ಏನಾಗುತ್ತೆ, ನಮಗೆ ಇಂಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಸೊ ಇದನ್ನು ಏನಂತ ಕರಿತೀವಿ ನಾವು, ಮಿಸಿಲೆ ಅಂತ ಕರಿತೀವಿ. ಇದೇ ರೀತಿಯಾಗಿ ತುಂಬ ಮಾಲಿಕ್ಯೂಲ್ಸ್ ಆಗುತ್ತೆ ನಮಗೆ ಫಾರ್ಮೇಷನ್ ಆಗಿರುತ್ತೆ. ಸೊ ಇದನ್ನು ನಾವು ಮಿಸಿಲೆ ಅಂತ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್, ಒನ್ ಎಂಡ್ ಆಫ್ ದ ಮಾಲಿಕ್ಯೂಲ್ಸ್ ಇಸ್ ಟುವರ್ಡ್ಸ್ ದ ಆಯಿಲ್ ಡ್ರಾಪ್ಲೆಟ್ ವೈಲ್ ಅಯನಿಕ್ ಎಂಡ್ ಫೇಸಸ್ ದ ಔಟ್ಸೈಡ್. ಇದು ಅಯನಿಕ್ ಎಂಡ್ ಏನಾಗಿದೆ, ಔಟ್ಸೈಡ್ ಇದೆ. ದಿಸ್ ಫಾರ್ಮೇಷನ್ ಎಮಲ್ಷನ್ ಇನ್ ವಾಟರ್. ಏನು ಮಾಡುತ್ತೆ, ಇಲ್ಲಿ ಎಮಲ್ಷನ್ನ ಫಾರ್ಮೇಷನ್ ಮಾಡುತ್ತೆ ವಾಟರಲ್ಲಿ. ಸೊ ಹಾಗಾದರೆ ನೆಕ್ಸ್ಟ್ ನೋಡಿ, ಸೋಪ್ ಮಿಸಿಲೆ ದಸ್ ಹೆಲ್ಪ್ಸ್ ಇನ್ ಪುಲ್ಲಿಂಗ್ ಔಟ್ ದ ಡರ್ಟ್ ವಾಟರ್. ನೋಡಿ ಇದೇನು ನಮಗೆ ಈ ಮಿಸಿಲೆ ಫಾರ್ಮೇಷನ್ ಆಗಿದೆ, ಇದೇನಾಗುತ್ತೆ, ವಾಟರ್ ಮೇಲ್ಗಡೆ ಫೋರ್ಸ್ ಇಡ್ತಾ ಇರುತ್ತೆ. ಇಲ್ಲಿ ಡರ್ಟ್ ಏನಾಗುತ್ತೆ, ಡರ್ಟ್ ಜೊತೆಗೆ ನಮಗೆ ಹೈಡ್ರೋಫೋಬಿಕ್ ಪಾರ್ಟ್ ಆಫ್ ಸೋಪ್ ಏನಾಗುತ್ತೆ, ಇಂಟ್ರಾಕ್ಟ್ ಆಗಿರುತ್ತೆ, ಅಂದರೆ ಕನೆಕ್ಟ್ ಆಗಿರುತ್ತೆ. ಸೊ ಏನಾಗುತ್ತೆ, ನೀವು ವಾಶ್ ಮಾಡಿದ್ರೆ ತಿಕ್ತಾ ಏನಾಗುತ್ತೆ, ಇಲ್ಲಿಂದ ಏನಾಗುತ್ತೆ, ಕೊಳೆ ಕಿತ್ಕೊಂಡು ಬರುತ್ತೆ. ಸೊ ಇದು ನಮಗೆ ಸೊ ಏನಾಗುತ್ತೆ, ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ ಅಂತ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನಮಗೆ ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಮತ್ತು ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ಗೆ ಏನಾಗಿದೆ ಡಿಫ್ರೆನ್ಸ್, ವ್ಯತ್ಯಾಸ ಕೇಳಿದ್ದಾರೆ. ನೋಡಿ ಇಲ್ಲೇನಾಗುತ್ತೆ, ಸಿಂಗಲ್ ಬಾಂಡ್ ಎಕ್ಸಿಸ್ಟ್ ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ಕಾರ್ಬನ್. ಸಿ ಸಿಂಗಲ್ ಬಾಂಡ್ ಇರುತ್ತೆ, ಇಲ್ಲಿ ಸಿ ಡಬಲ್ ಬಾಂಡ್ ಇರ್ಬೋದು, ಅಥವಾ ಸಿ ಕಾರ್ಬನ್ ಟ್ರಿಬಲ್ ಬಾಂಡ್ ಇರ್ಬೋದು. ಅರ್ಥ ಆಯ್ತಾ? ಅಥವಾ ಇದು ನೋಡಿ, ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಯಾವಾಗ ಲೆಸ್ ರಿಯಾಕ್ಟಿವ್ ಆಗಿರುತ್ತೆ, ಇವೆಲ್ಲ ಮೋರ್ ರಿಯಾಕ್ಟಿವ್ ಆಗಿರುತ್ತೆ. ಬಿಕಾಸ್ ಆಫ್ ಡ್ಯೂ ಟು ರೆಸನ್ಸ್, ಇವೆಲ್ಲ ಬಾಂಡ್ ಏನಾಗ್ತವೆ, ಹಿಂಗೆ ಶಿಫ್ಟ್ ಆಗ್ತಿರ್ತವೆ. ಸೊ ಅದಕ್ಕೋಸ್ಕರ ತುಂಬ ರಿಯಾಕ್ಟಿವ್ ಆಗಿರುತ್ತೆ. ನೋಡಿ, ಲೆಸ್ ಕ್ಲೀನ್ ಫ್ಲೇಮ್ ವೆನ್ ದೇ ಆರ್ ಬರ್ಂಟ್. ಯಾಕಂದಾಗ ತುಂಬ ಸಿಂಪಲ್ ಕಾರ್ಬನ್ ಐಟಮ್ಸು ನಮಗೆ ತುಂಬ ಕಂಪ್ಲೀಟ್ ಕಂಬಷನ್ ಆಗ್ತವೆ ಸ್ಯಾಚುರೇಟೆಡು, ಹಾಗಾಗಿ ನಮಗೆ ಕ್ಲೀನ್ ಫ್ಲೇಮ್ ಬರುತ್ತೆ. ಗಿವ್ ಎಲ್ಲೋ ಫ್ಲೇಮ್, ಇದು ಕಂಪ್ಲೀಟ್ ಕಂಬಷನ್ ಆಗಲ್ಲ. ಯಾಕಂದಾಗ ಡಬಲ್ ಬಾಂಡ್ ಟ್ರಿಬಲ್ ಬಾಂಡ್ನ ಕಂಬಷನ್ ಮಾಡೋದು ತುಂಬ ಕಷ್ಟ, ಹಾಗಾಗಿ ಕಂಪ್ಲೀಟ್ ಕಂಬಷನ್ ಆಗೋದಕ್ಕೋಸ್ಕರ ಎಲ್ಲೋ ಫ್ಲೇಮ್ ಬರುತ್ತೆ. ನೆಕ್ಸ್ಟ್, ಸಬ್ಜೆಕ್ಟ್ ಟು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಸೊ ಇದನ್ನು ಏನು ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ಇದನ್ನು ಬೋತ್ ಅಡಿಷನ್ ಮತ್ತು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ಗಳಲ್ಲಿ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೊ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಮತ್ತು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸು. 2 ಮಾರ್ಕ್ಸ್ ಕೇಳೋದಕ್ಕೋಸ್ಕರ ಸೊ ಎನಿ 2 ಬರೆದ್ರೆ ಒಂದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಓಕೆ. ಸೊ ಇಲ್ಲಿವರೆಗೂ ನಾವೇನು ಡಿಸ್ಕಸ್ ಮಾಡಿದ್ವಿ, ಸೊ ಇವೆಲ್ಲ ನಮಗೆ ಕೆಮಿಸ್ಟ್ರಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ನಾವು ಇದುವರೆಗೂ ಡಿಸ್ಕಸ್ ಮಾಡಿದ್ದೀವಿ. ಸೊ ಎಲ್ಲ ಕ್ವಶನ್ಸ್ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ಯಾವ ಕ್ವಶನ್ ಆದರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಮುಂದಿನ ಕ್ಲಾಸ್ಗಳಲ್ಲಿ ನಾವೇನು ಮಾಡೋಣ, ಮತ್ತೆ ಬಯಾಲಜಿ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.